9 ವರ್ಷಗಳಿಂದ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ಪ್ರಸ್ತುತ ಬೆಂಗಳೂರು ವಿಶ್ವವಿದ್ಯಾಲಯ ಬೆಂಗಳೂರು ಜ್ಞಾನಭಾರತಿ ಕ್ಯಾಂಪಸ್ಸಲ್ಲಿರೋ ಮನೋವಿಜ್ಞಾನ ವಿಭಾಗದಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ಇವತ್ತಿನ ವಸ್ತು ವಿಷಯ 2 ಇಂಪಾರ್ಟೆಂಟ್ ಸ್ಟ್ಯಾಟಿಸ್ಟಿಕಲ್ ಅನಾಲಿಸಿಸು. ಅದು ಯಾವುದಪ್ಪ ಅಂತಂದರೆ ಟಿ ಟೆಸ್ಟ್ ಮತ್ತು ಸ್ಟ್ಯಾಂಡರ್ಡ್ ಡಿವಿಯೇಷನ್. ಕಳೆದ ತರಗತಿಯಲ್ಲಿ ಮೀನ್ ಮೀಡಿಯನ್ ಮೋಡ್ ನಾರ್ಮಲಿ ಡಿಸ್ಟ್ರಿಬ್ಯೂಟೆಡ್ ಕರ್ವ್ ಆಯಿತು. ಇವತ್ತು ಟಿ ಟೆಸ್ಟ್ ಏನಕ್ಕೋಸ್ಕರ ಯೂಸ್ ಮಾಡ್ತಾರೆ, ಟಿ ಟೆಸ್ಟ್ ಅಂತ ಅಂದರೆ ಏನು, ಡೆಫಿನೇಷನ್ ಟೈಪ್ಸ್ ಏನು, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತ ಅಂದರೆ ಏನು, ಯಾವ ಥರ ಅದನ್ನು ಯಾವ ಉದ್ದೇಶಕ್ಕೋಸ್ಕರ ಅದನ್ನು ಕ್ಯಾಲ್ಕುಲೇಟ್ ಮಾಡ್ತಾರೆ, ಅದರ ವ್ಯಾಲ್ಯೂ ಏನಕ್ಕೋಸ್ಕರ ಬೇಕಾಗುತ್ತೆ. ಎಸ್ಪೆಷಲಿ ಸೋಷಿಯಲ್ ಸೈನ್ಸಲ್ಲಿ ನಾವು ತೆಗೆದುಕೊಂಡಿರ್ತಕ್ಕಂಥ ಡೇಟಾ ವ್ಯಾಲಿಡಾ ಅಥವಾ ಇನ್ವ್ಯಾಲಿಡಾ, ಸೊ ಅಂಥದ್ದನ್ನು ನಾವು ಹೇಳ್ಬೇಕು ಅಂತ ಅಂದರೆ, ಅದನ್ನು ನಾವು ಗುರುತಿಸ್ಕೋಬೇಕು ಅಂತ ಅಂದರೆ, ಸೊ ಕೆಲವೊಂದು ಪ್ಯಾರಾಮೀಟರ್ಸ್ಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಆ ಪ್ಯಾರಾಮೀಟರ್ಸ್, ಸೊ ಒಂದು ಅಂಕಿ ಅಂಶ ಏನಿರುತ್ತೆ ಅದ್ರ ಬೇಸ್ ಮೇಲೆ ವಿಲ್ ಗೋ ಫಾರ್ ಫರ್ದರ್ ಅನಾಲಿಸಿಸ್ ಅನ್ನೋ ರೀತಿಯಾಗಿ ನಾವು ಮಾತಾಡ್ಕೊಳ್ತಾ ಹೋಗ್ತೀವಿ. ಮೊದಲನೇದಾಗಿ ನಾವು ನೋಡಬೇಕು ಅಂತಂದರೆ ಟಿ ಟೆಸ್ಟ್. ಸೊ ನಾವು ಈ ರಿಸರ್ಚ್ ಪೇಪರ್ ನಾವು 1 by 1 ನಾವು ನೋಡ್ತಾ ಬರ್ತಾ ಹೋದಾಗೆ ನಮಗೆ ಅರ್ಥ ಆಗಿರುವಂಥದ್ದೇನು, ವ್ಯಕ್ತಿಯ ಗುಣಲಕ್ಷಣಗಳನ್ನು ನಾವು ಇನ್ ಟರ್ಮ್ಸ್ ಆಫ್ ನಂಬರ್ಸಲ್ಲಿ ನಾವು ತೆಗೆದುಕೊಳ್ತಾ ಇದ್ವಿ. ಇನ್ ಟರ್ಮ್ಸ್ ಆಫ್ ಅಂಕಿ ನಂಬರ್ಸ್, ಅವುಗಳಲ್ಲಿ ನಾವು ದತ್ತಾಂಶಗಳನ್ನು ಸಂಗ್ರಹ ಮಾಡ್ಕೊಳ್ತಾ ಇದ್ವಿ. ಇಲ್ಲಿ ಉದಾಹರಣೆಗೆ ಹೇಳಬೇಕು ಅನ್ನೋದೇ ಆದರೆ, ಫಾರ್ ಎಕ್ಸಾಂಪಲ್ ಒಂದು ಗುಣಲಕ್ಷಣಗಳು, ಇಂಟೆಲಿಜೆನ್ಸ್ ಅಂತ ಅನ್ಕೋಬೋದು, ಪರ್ಸನಾಲಿಟಿ ಟ್ರೈಟ್ಸ್ ಅಂತ ಅನ್ಕೋಬೋದು, ಆಟಿಟ್ಯೂಡ್ ಅಥವಾ ಆಪ್ಟಿಟ್ಯೂಡ್ ಅಂತ ಅನ್ನಿಸ್ಕೋಬಹುದು. ಇಂಟೆಲಿಜೆನ್ಸಲ್ಲಿ ವರ್ಬಲ್ ಆರ್ ಇನ್ ಟರ್ಮ್ಸ್ ಆಫ್ ನಾನ್ ವರ್ಬಲ್ ಅಂತ ಅಂದ್ಕೋಬೋದು. ಅಥವಾ ಮೆಮೊರಿ, ಸೊ ನಾವು ಆಲ್ಮೋಸ್ಟ್ ಆಲ್ ನಮ್ಮ ಮೆಮೊರಿ ಕೆಪಾಸಿಟಿ, ಮೆಮೊರಿ ಇಂಪ್ರೂವ್ಮೆಂಟ್ ಸ್ಟ್ರಾಟಜೀಸು, ನಮ್ಮ ಲರ್ನಿಂಗ್ ಸ್ಕಿಲ್ಸು, ನಮ್ಮ ಲರ್ನಿಂಗ್ ಸ್ಟೈಲ್ಸು, ಸೊ ಇದನ್ನೆಲ್ಲದನ್ನು ನಾವು ಅಸೆಸ್ ಮಾಡಬೇಕು ಅಂತ ಅಂದರೆ, ಸೊ ಇನ್ ಟರ್ಮ್ಸ್ ಆಫ್ ನಂಬರ್ಸ್ ಆರ್ ಇನ್ ಟರ್ಮ್ಸ್ ಆಫ್, ಈಗ ಲಾಂಗ್ ಟರ್ಮ್ ಮೆಮೊರಿದು ಒಂದು ಕೆಪಾಸಿಟಿ ಅಂತ ಬಂದರೆ, ಶಾರ್ಟ್ ಟರ್ಮ್ ಮೆಮೊರಿ ಕೆಪಾಸಿಟಿ ಅಂತ ಬಂದರೆ, ಸೊ ಶಾರ್ಟ್ ಸೆನ್ಸರಿ ಮೆಮೊರಿದು ಕೆಪಾಸಿಟಿ ಅಂತ ಬಂದರೆ, ಇನ್ ಟರ್ಮ್ಸ್ ಆಫ್ ಸೆಕೆಂಡ್ಸಲ್ಲಿ ನಾವು ಸಹ ಹೇಳ್ತಾ ಹೋಗ್ತೀವಿ. ಸೊ ಫಾರ್ ಎಕ್ಸಾಂಪಲ್ 2 to 3 seconds. ಸೊ ನಾವು ಏನು ಕಣ್ಣಿನಿಂದ ಇನ್ಫಾರ್ಮೇಷನನ್ನು ಗ್ರಹಿಸ್ಕೊಳ್ತಾ ಇದ್ದೀವಿ, ಕಿವಿಯಿಂದ ಏನು ಕೇಳಿಸ್ಕೊಳ್ತಾ ಇದ್ದೀವಿ, ಅಥವಾ ಟ್ಯಾಕ್ಟೈಲ್, ಆಲ್ಫ್ಯಾಕ್ಟ್ರಿ, ಗೆಸ್ಟಾಲ್ಟ್ರಿ, ಸೊ ಇವೆಲ್ಲ ಏನು ಸೆನ್ಸರಿ ರಿಸಿಪ್ಟರ್ಸ್ಗಳು ಇನ್ಫಾರ್ಮೇಷನ್ಸನ್ನು ರಿಸೀವ್ ಮಾಡ್ಕೊಳ್ತವೆ. ಸೊ ಅದು 1 or 2 secondsವರೆಗೂ ಅಲ್ಲಿರ್ತಕ್ಕಂಥ ಕಂಟೆಂಟ್, ಮಾಹಿತಿಯನ್ನು ಹೋಲ್ಡ್ ಮಾಡ್ಕೊಳ್ತವೆ ಅಂತ. ಶಾರ್ಟ್ ಟರ್ಮ್ ಮೆಮೊರಿ ಕೆಪಾಸಿಟಿ ಅಂತ ಅಂದರೆ, ಸೊ ಎಲ್ಲಿವರೆಗೂ ಶಾರ್ಟ್ ಟರ್ಮ್ ಮೆಮೊರಿ, ಸೊ ನಾವು ಜಸ್ಟ್ ಅಸ್ಯೂಮ್ ಮಾಡ್ಕೊಳ್ಳೋಣ, ಒಂದು ಇನ್ಫಾರ್ಮೇಷನನ್ನು ಕೇಳ್ತೀವಿ. ಫಾರ್ ಎಕ್ಸಾಂಪಲ್ ಫೋನ್ ನಂಬರ್ ಯಾರೋ ಹೇಳ್ತಾರೆ, ಸೊ ಸಡನ್ನಾಗಿ ನಾವು ಅದನ್ನು ಏನೋ ಕೇಳಿಸ್ಕೊಳ್ತೀವಿ. ಸೊ ಎಲ್ಲಿವರೆಗೂ ಇರುತ್ತೆ ಅದು ಆ ಫೋನ್ ನಂಬರ್? 15 to 20 seconds. ಸೊ ಇನ್ ಟರ್ಮ್ಸ್ ಆಫ್ ಡ್ಯೂರೇಷನ್ ಅಂತ ಹೇಳ್ಬೇಕು ಅಂತಂದರೆ, ಟೈಮ್ ಅಂತ ಹೇಳ್ಬೇಕು ಅಂತಂದರೆ, ಸೊ ಅದಾದಮೇಲೆ ಇರುತ್ತಾ, ಸೊ ಅದನ್ನು ಏನು ಮಾಡ್ಕೊಳ್ತೀವಿ, ರೀಕಾಲ್ ಮಾಡ್ಕೊಳ್ತಾ ಹೋಗ್ತೀವಿ, ಪದೇ ಅದನ್ನು ಹೇಳ್ತಾ ಹೋಗ್ತೀವಿ, ರಿಹರ್ಸಲ್ ಮಾಡ್ಕೊಳ್ತಾ ಹೋಗ್ತೀವಿ. ಆ ಥರ ಮಾಡಿದ್ರೆ ಏನಾಗುತ್ತೆ, ಇಟ್ ವಿಲ್ ಗೋ ಟು ಶಾರ್ಟ್ ಟರ್ಮ್ ಮೆಮೊರಿ. ಹೇಗೆ ಇಲ್ಲಿರ್ತಕ್ಕಂಥ ಸೆನ್ಸರಿ ಇನ್ಫಾರ್ಮೇಷನ್ಸ್ಗಳು ಅಥವಾ ಸೆನ್ಸರಿ ಇನ್ಪುಟ್ಗಳು, ಸೊ ಹೇಗೆ ಇನ್ಫಾರ್ಮೇಷನ್ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಸೊ ಇನ್ ಟರ್ಮ್ಸ್ ಆಫ್ ಅಮೌಂಟ್ ಅಂತ ಹೇಳಬೇಕು ಅಂತಂದರೆ, ಸೊ ಶಾರ್ಟ್ ಟರ್ಮ್ ಮೆಮೊರಿ ಕೆಪಾಸಿಟಿ ಎಷ್ಟು, 7 bit ಇನ್ಫಾರ್ಮೇಷನ್, ಇಟ್ ಕುಡ್ ಬಿ +or-2 ಅಂತ ಹೇಳ್ತಾರೆ. ಸೊ ಇನ್ ಟರ್ಮ್ಸ್ ಆಫ್ ಬಿಟ್ ಅಂತ ಹೇಳಬೇಕು ಅಂತ ಅಂದರೆ 7 +or-2. ಸೊ +or-2 ಇಟ್ ಡಿಪೆಂಡ್ ಅಪಾನ್ ದಿ ಇಂಟೆನ್ಸಿಟಿ ಆಫ್ ದ ಸ್ಟಿಮ್ಯುಲಿ, ಆರ್ ಪರ್ಸನಲ್ ಇಂಟ್ರೆಸ್ಟು, ಮೆಟೀರಿಯಲ್ಲು, ಸೊ ಅದ್ರ ಬೇಸ್ ಮೇಲೆಲ್ಲ ಡಿಪೆಂಡ್ ಆಗ್ತಾ ಹೋಗುತ್ತೆ. ಸೊ ಅದನ್ನು ಡಿಟರ್ಮಿನ್ ಮಾಡುತ್ತೆ 7 +or-2. ಸೊ ಒಂದು ಆವರೇಜ್ ಅಂತ ತೆಗೆದುಕೊಂಡ್ರೆ 7 ಅಂತ ನಾವು ಅಂದಾಜಿಸ್ಬೋದು. ಸೊ ಇಲ್ಲಿ ಇನ್ ಟರ್ಮ್ಸ್ ಆಫ್ ಟೈಮ್ ಅಂತ ಬಂದಾಗ ಅದ್ರದ್ದು ಪ್ಯಾರಾಮೀಟರ್ಸ್ಗಳು ಬೇರೆ, ಇನ್ ಟರ್ಮ್ಸ್ ಆಫ್ ಡಿಜಿಟ್, ಇನ್ ಟರ್ಮ್ಸ್ ಆಫ್ ಒಂದು ಅಂಕಿ ಅಂಶ ಅಂತ ಬಂದಾಗ ಅದ್ರದ್ದು ಒಂದು ಪ್ಯಾರಾಮೀಟರ್ಸ್ ಡಿಫ್ರೆಂಟ್. ಓವರ್ ಆಲ್ ನಾವು ತೆಗೆದುಕೊಳ್ತಾ ಇರ್ತಕ್ಕಂಥದ್ದು ಒಬ್ಬ ವ್ಯಕ್ತಿಯ ಗುಣಲಕ್ಷಣಗಳು.
ಯಾವುದ್ರದ್ದು ಗುಣಲಕ್ಷಣಗಳು? ಸೊ ಒಂದು ಮೆಮೊರಿ, ಶಾರ್ಟ್ ಟರ್ಮ್ ಮೆಮೊರಿ ಕೆಪಾಸಿಟಿ ಎಷ್ಟಿದೆ ಒಬ್ಬ ವ್ಯಕ್ತಿಗೆ ಅಂತ ನಾವು ಅಸೆಸ್ ಮಾಡಬೇಕು ಅಂತಂದ್ರೆ ಯಾವ ಆಧಾರದ ಮೇಲೆ ಆ ಕೆಪಾಸಿಟಿಯನ್ನು ನೋಡ್ತೀವಿ ಅಂತಂದ್ರೆ ನಂಬರ್ ಆಫ್ ವರ್ಡ್ಸ್ನ ರೀಕಾಲ್ನ ಆಧಾರದ ಮೇಲೆ ಶಾರ್ಟ್ ಟರ್ಮ್ ಮೆಮೊರಿದು ಅಥವಾ ಲಾಂಗ್ ಟರ್ಮ್ ಮೆಮೊರಿ, ಈವನ್ ಸೆನ್ಸರಿ ಮೆಮೊರಿದು ನಾವು ಅದ್ರ ಕೆಪಾಸಿಟಿ ಎಷ್ಟು ಅನ್ನೋದನ್ನು ನಾವು ಅಂದಾಜು ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಇಲ್ಲಿ ನಮಗೆ ಬೇಕಾಗಿರ್ತಕ್ಕಂತಹ ಡೇಟಾ ಯಾವ ಫಾರ್ಮೆಟ್ ಅಲ್ಲಿ ಇದೆ ಅಂತಂದ್ರೆ ನಂಬರ್ಸ್. ಆ ನಂಬರ್ಸ್ ತಗೊಂಡು ನಾವೇನ್ ಮಾಡ್ತೀವಿ? ಸೊ ಅದೇ ನಮಗೆ ಬೇಕಾಗಿರ್ತಕ್ಕಂಥದ್ದು ಈ ಸ್ಟ್ಯಾಟಿಸ್ಟಿಕ್ಸ್, ಅಂಕಿ ಅಂಶಗಳು. ಸೊ ಆ ಅಂಕಿ ಅಂಶಗಳ ಆಧಾರದ ಮೇಲೆ ನಾವು ಇಂಟರ್ಪ್ರಿಟ್ ಮಾಡ್ತಾ ಇದೀವಿ. ಸಾಮಾನ್ಯೀಕರಿಸೋದು, ಇಂಟರ್ಪ್ರಿಟೇಷನ್ ಮಾಡುವಂಥದ್ದು, ಜನರಲೈಸೇಷನ್ ಮಾಡುವಂಥದ್ದು, ಆ ಬೇಸ್ ಮೇಲೆ ಏನೋ ಒಂದು ಕನ್ಕ್ಲೂಷನ್ಗೆ ಬಂದು ಆ ಕನ್ಕ್ಲೂಷನ್ ಆಧಾರದ ಮೇಲೆ ಪಾಲಿಸಿ ಮೇಕರ್ಸ್ಗೆ ಡೇಟಾವನ್ನು ಕೊಡುವಂಥದ್ದು. ಸೊ ಇದೆಲ್ಲ ರಿಸರ್ಚ್ ಆಕ್ಟಿವಿಟೀಸ್ ಅಲ್ಲಿ ನಡ್ಕೊಂಡು ಬಂತಾ ಇರತಕ್ಕಂಥ ಒಂದು ಸಾಮಾನ್ಯ ಪ್ರಕ್ರಿಯೆ. ಸೊ ಏನಪ್ಪ ಇದು ಟಿ ಟೆಸ್ಟು? ಟಿ ಪರೀಕ್ಷೆಗಳನ್ನ ಏನಕ್ಕೋಸ್ಕರ ಯೂಸ್ ಮಾಡ್ತೀವಿ? ಸೊ ಈಗ ಮೀನ್, ಮೀಡಿಯನ್, ಮೋಡ್, ಸೊ ಇದ್ರದ್ದು ಡೆಫಿನೇಷನ್ಸ್ಗಳು ಆಯಿತು. ಏನಕ್ಕೋಸ್ಕರ ಯೂಸ್ ಮಾಡ್ತೀವಿ ಅದು ಆಯಿತು. ಸೊ ಎಗೇನ್ ಈ ಟಿ ಪರೀಕ್ಷೆನಲ್ಲಿ, ಟಿ ಟೆಸ್ಟಲ್ಲಿ ಮೀನ್ ವ್ಯಾಲ್ಯೂ ಬರುತ್ತೆ. ಸೈಕಲಾಜಿಕಲ್ ಎಲಿಮೆಂಟ್ ಅಲ್ಲಿ ಯಾವುದೇ ಒಂದು ಗುಣಲಕ್ಷಣಗಳನ್ನ ನಾವು ಅಸೆಸ್ ಮಾಡ್ತೀವಿ ಅಂತಂದ್ರೆ ನಾವು ಟೋಟಲ್ ಮೇಲೆ ಇಂಟರ್ಪ್ರಿಟೇಷನ್ ಮಾಡೋದಿಲ್ಲ. ನಾವು ಮಾಡುವಂಥದ್ದು ಆವರೇಜ್ನ ಆಧಾರದ ಮೇಲೆ, ಓಕೆ, ಮೀನ್ನ ಆಧಾರದ ಮೇಲೆ. ಏನಕ್ಕೆ ಅಂತ ಅಂದ್ರೆ ನಾವು ಒಂದು ಗುಂಪನ್ನ ರೆಪ್ರೆಸೆಂಟ್ ಮಾಡೋ ರೀತಿಯಾಗಿ ನಾವು ತೆಗೆದುಕೊಳ್ತೀವಿ ಡೇಟಾ, ಅಥವಾ ಒಂದು ಸ್ಯಾಂಪಲ್ ನಾವು ತೆಗೆದುಕೊಳ್ತೀವಿ ಅಂತಂದ್ರೆ ಒಂದು ಸ್ಟಡಿ ಪಾಪ್ಯುಲೇಷನ್ಸ್ ಇರುತ್ತೆ, ಅದಕ್ಕೋಸ್ಕರ ಅದನ್ನ ರೆಪ್ರೆಸೆಂಟ್ ಮಾಡುವಂತಹ ಒಂದು ಸ್ಯಾಂಪಲ್ ಅನ್ನು ತೆಗೆದುಕೊಂಡು ಅದರಿಂದ ಡೇಟಾವನ್ನು ಕಲೆಕ್ಟ್ ಮಾಡ್ಕೊಳ್ತಾ ಹೋಗ್ತೀವಿ. ಅದ್ರದ್ದು ಆವರೇಜ್. ಸೊ ಏನಕ್ಕೆ ಅಂತಂದ್ರೆ ವಿ ಆರ್ ನಾಟ್ ಟಾಕಿಂಗ್ ಅಬೌಟ್ ಇಂಡಿವಿಜುವಲ್ ಡಿಫರೆನ್ಸಸ್. ಆಬ್ವಿಯಸ್ಲಿ ಈಗ ಒಂದು ಇಂಟೆಲಿಜೆನ್ಸ್ ಕೋಶೆಂಟ್ ಎಷ್ಟಿರಬೇಕು? 100 ಇರಬೇಕಾ, 110 ಇರಬೇಕಾ, 120 ಇರಬೇಕಾ? ಸೊ ದೇರ್ ಇಸ್ ನೋ ಪರ್ಟಿಕ್ಯುಲರ್ ಪ್ಯಾರಾಮೀಟರ್ ಇಷ್ಟೇ ಇರಬೇಕು ಅನ್ನೋ ರೀತಿಯಾಗಿ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಸೊ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತಂದ್ರೆ ಈಗ ವೆಸ್ಟ್ಲರ್ ಇಂಟೆಲಿಜೆನ್ಸ್ ಅಡಲ್ಟ್ ಇಂಟೆಲಿಜೆನ್ಸ್ ಸ್ಕೇಲ್ ಅಸೆಸ್ಮೆಂಟ್ ಟೂಲ್ಸ್ ಇದೆ. ನಾವು ಒಬ್ಬ ಇಂಡಿವಿಜುವಲ್ ಆ ಟೆಸ್ಟನ್ನು ತೆಗೆದುಕೊಂಡ್ರೆ ಒಂದು ಆವರೇಜ್ ಬರ್ಬೋದು. ಮರುದಿನ ಅದನ್ನು ತೆಗೆದುಕೊಂಡ್ರೆ ಒಂದು ಸ್ವಲ್ಪ ಜಾಸ್ತಿ ತೆಗೆದುಕೋಬಹುದು. ಸೊ ಪದೇ ಪದೇ ಅದನ್ನು ತೆಗೆದುಕೊಳ್ತಾ ಇದ್ರೆ ನಮ್ಮ ಪರ್ಫಾರ್ಮೆನ್ಸು ಆ ಒಂದು ಸ್ಕೇಲ್ನ ಪ್ರಕಾರ ಜಾಸ್ತಿ ಆಗ್ತಾ ಹೋಗುತ್ತೆ. ಏನಕ್ಕೆ ಅಂತಂದ್ರೆ ಅಲ್ಲಿರ್ತಕ್ಕಂಥ ಮೆಟೀರಿಯಲ್ಸು ನಮಗೆ ಬಹಳ ಹತ್ರ ಆಗುತ್ತೆ, ಪರಿಚಿತ ಆಗುತ್ತೆ. ಅಲ್ಲಿರ್ತಕ್ಕಂಥ ಅಲ್ಲಿ ಬರುವಂತಹ ಈ ಮೇಜ್ ಲರ್ನಿಂಗು ಎಲ್ಲ ಬರುತ್ತೆ, ಪಾಸ್ ಅಲಾಂಗ್ ಟೆಸ್ಟ್ ಎಲ್ಲ ಬರುತ್ತೆ. ಸೊ ಅದ್ರ ಮೂವ್ಮೆಂಟ್ಸ್ಗಳು ನಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಮೆಮೊರಿ, ರೀಸೆಂಟ್ ಮೆಮೊರಿ, ಇಮಿಡಿಯೇಟ್ ಮೆಮೊರಿ ಯಾವ ರೀತಿಯಾಗಿ ಇರಬೇಕು. ಸೊ ಒಂದ್ಸಲ ನಮಗೆ ಎಕ್ಸ್ಪೀರಿಯನ್ಸ್ ಆಗ್ಬಿಟ್ರೆ ಎರಡನೇ ಸಲ ನಮಗೆ ಅದು ಈಸಿ ಆಗ್ತಾ ಹೋಗುತ್ತೆ. ಸೊ ಇವೆಲ್ಲ ಇನ್ಫ್ಲೂಯೆನ್ಸ್ಗಳು ಏನ್ ಮಾಡುತ್ತೆ? ಒಂದೇ ಟೆಸ್ಟ್ ಅನ್ನ ಪದೇ ಪದೇ ನಾವು ತೆಗೆದುಕೊಳ್ತಾ ಇದ್ರೆ ಅದರಲ್ಲಿ ನಾವು ಇಂಪ್ರೂವ್ಮೆಂಟ್ ಅನ್ನ ತೋರಿಸ್ತೀವಿ. ಓಕೆ, ಆ ಒಂದು ಟೆಸ್ಟ್ ಅನ್ನ ನಾವು ಕೊಡಬೇಕು ಅಂತಾರೆ, ಯಾವುದೇ ಒಂದು ಟೆಸ್ಟ್. ಸೊ ಎಷ್ಟು ಕಾಲಾವಕಾಶದ ನಂತರ ನಾವು ಕೊಡಬೇಕು? ಸೊ ಇದೆಲ್ಲ ಈ ಸ್ಟ್ಯಾಟಿಸ್ಟಿಕ್ಸ್ ಅಂಡರ್ ಅಲ್ಲಿ ಬರುವಂಥದ್ದು. ಯಾಕೆ ಬರಬೇಕು ಅಥವಾ ಯಾಕೆ ಆ ಒಂದು ಟೆಸ್ಟ್ ಅನ್ನು ನಾವು ನೋಡಬೇಕು ಅನ್ನೋದೇ ಆದ್ರೆ, ಸೊ ಆ ಒಂದು ಕಾರಣಗಳಿಗೋಸ್ಕರ ನಾವು ಒಂದು ಸೈಕಲಾಜಿಕಲ್ ಟೆಸ್ಟ್ ಅಲ್ಲಿ ಆವರೇಜ್ ಮೇಲೆ, ಮೀನ್ ವ್ಯಾಲ್ಯೂ ಮೇಲೆ ಇಂಟರ್ಪ್ರಿಟೇಷನ್ ಮಾಡ್ತೀವಿ ಹೊರತು ಟೋಟಲ್ನ ಮೇಲೆ ಇಂಟರ್ಪ್ರಿಟೇಷನ್ ಮಾಡೋದಿಲ್ಲ. ಏನಕ್ಕೆ ಅಂತಂದ್ರೆ ಒನ್ ಇಂಡಿವಿಜುವಲ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಫ್ರಮ್ ಅನದರ್. ಆಬ್ವಿಯಸ್ಲಿ ಇಂಡಿವಿಜುವಲ್ ಡಿಫ್ರೆನ್ಸಸ್ ಇದೆ ಅಂತ ಅಂದಮೇಲೆ ಅವ್ರು ತೆಗೆದುಕೊಳ್ಳುವಂಥ ಅಂಕಗಳು ಡಿಫ್ರೆನ್ಸ್ ಇರುತ್ತೆ. ಸೊ ಹಾಗಾಗಿ ಯಾವುದ್ರ ಮೇಲೆ ನಾವು ಇಂಟರ್ಪ್ರಿಟೇಷನ್ ಮಾಡಬೇಕು? ಮ್ಯಾಕ್ಸಿಮಮ್ ಸ್ಕೋರ್ ತಗೋಬೇಕಾ ಅಥವಾ ಮಿನಿಮಮ್ ಸ್ಕೋರ್ ತಗೋಬೇಕಾ? ಸೊ ಮ್ಯಾಕ್ಸಿಮಮ್ ಅಲ್ಲ, ಮಿನಿಮಮ್ ಅಲ್ಲ. ಸೊ ಮಧ್ಯದಲ್ಲಿ ಬರ್ತಕ್ಕಂಥ ಮೀನ್ ವ್ಯಾಲ್ಯೂ ಏನಿದೆ ಆ ಮೀನ್ ವ್ಯಾಲ್ಯೂ ಆಧಾರದ ಮೇಲೆ ಇಂಟರ್ಪ್ರಿಟೇಷನ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಇಲ್ಲಿ ಟಿ ಪರೀಕ್ಷೆ ಅಂತ ಅಂದ್ರೆ ಏನು? ಟಿ ಪರೀಕ್ಷಣ ಅದರ ಡೆಫಿನೇಷನ್ ನಾನು ನೋಡೋದಾದ್ರೆ, ಈ ಒಂದು ಪರೀಕ್ಷೆಯನ್ನು ನಾವು ಎಕ್ಸಿಕ್ಯೂಟ್ ಮಾಡಬೇಕು ಅಂತಂದ್ರೆ 2 ಗುಂಪುಗಳು ಇರಬೇಕು, 2 ಮೀನ್ ವ್ಯಾಲ್ಯೂ ಇರಬೇಕು. ಸೊ 2 ಗುಂಪುಗಳ ಪ್ರತಿಕ್ರಿಯೆಗಳ ನಡುವೆ ಇರತಕ್ಕಂಥ ವ್ಯತ್ಯಾಸವು ಸಂಖ್ಯಾಶಾಸ್ತ್ರೀಯವಾಗಿ ಮಹತ್ವದ್ದಾಗಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ಪರೀಕ್ಷಿಸಲು ಈ ಟಿ ಪರೀಕ್ಷಣವನ್ನ ಅಥವಾ ಸಂಖ್ಯಾಶಾಸ್ತ್ರೀಯ ಪರೀಕ್ಷಣವನ್ನ ಉಪಯೋಗಿಸ್ತೀವಿ. ಸೊ ವೆದರ್ ಈಸ್ ದೇರ್ ಎನಿ ಸಿಗ್ನಿಫಿಕೆಂಟ್ ಡಿಫರೆನ್ಸ್ ಬಿಟ್ವೀನ್ two group by the moment we can use a t value, t test.
ಸೊ ಅದರಿಂದ ಏನು ಗೊತ್ತಾಗುತ್ತೆ ನಮಗೆ, ಎರಡು ಗುಂಪುಗಳ ನಡುವೆ ಎಷ್ಟು ವ್ಯತ್ಯಾಸ ಇದೆ. ಫಾರ್ ಎಕ್ಸಾಂಪಲ್ ಸಾಮಾನ್ಯವಾಗಿ ನಾವು ಎಲ್ಲಿ ಯೂಸ್ ಮಾಡ್ತೀವಿ, ಎರಡು ಗುಂಪು ವಿಭಿನ್ನ ಅಂತ ನಾವೇ ಆವಾಗ ಹೇಳ್ತೀವಿ. ಎರಡು ಗುಂಪು ಓಕೆ, ಒಂದು ಪಾಪ್ಯುಲೇಷನ್ ಇದೆ, ಯಾವುಗಳ ಆಧಾರದ ಮೇಲೆ ನಾವು ಅದನ್ನ ಬೈಫರ್ಕೇಶನ್ ಮಾಡ್ತಾ ಹೋಗ್ತೀವಿ. ಸಾಮಾನ್ಯವಾಗಿ ನಾವು ಮಾಡುವಂಥದ್ದು ಇನ್ ಟರ್ಮ್ಸ್ ಆಫ್ ಜೆಂಡರ್. ಜೆಂಡರ್ ಮೇಲಲ್ಲಿ ಒಂದು ರೀತಿಯಾದಂಥ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ, ಒಂದು ಸ್ಟ್ರೆಂತ್ ಇರುತ್ತೆ. ಫಿಮೇಲಲ್ಲಿ ಒಂದು ರೀತಿಯಾದಂಥ ಕ್ಯಾರೆಕ್ಟರಿಸ್ಟಿಕ್ಸ್ ಅಥವಾ ಅವ್ರದ್ದೇ ಆದಂಥ ಒಂದು ಸ್ಟ್ರೆಂತ್ ಇರುತ್ತೆ. ಆ ಕಾರಣಗಳಿಗೋಸ್ಕರ ಏನಾದ್ರು ಡಿಫರೆನ್ಸಸ್ ಇರಬಹುದಾ? ಫಾರ್ ಎಕ್ಸಾಂಪಲ್ ಇಂಟೆಲಿಜೆನ್ಸ್ ಅಂತಾನೆ ತೆಗೆದುಕೊಳ್ಳೋಣ. ಇಂಟೆಲಿಜೆನ್ಸ್ ಲೆವೆಲ್ ಅನ್ನ ನಾವು ಅಸೆಸ್ ಮಾಡ್ತೀವಿ ಯಾರಲ್ಲಿ? ಹೈಸ್ಕೂಲ್ ಸ್ಟೂಡೆಂಟ್ಸ್ ಅಲ್ಲಿ, ಅಥವಾ SSLC ಅಂತ ಇಟ್ಕೊಳ್ಳೋಣ. SSLC ಅವರ IQ ಲೆವೆಲ್ ಅನ್ನ ಅಸೆಸ್ ಮಾಡ್ತೀವಿ. ಏನಂತ ಅಸಂಪ್ಷನ್ ಹಾಕೋಬಹುದು? ಅಸಂಪ್ಷನ್ಸ್ ಅಥವಾ ಹೈಪೋಥಿಸಿಸ್ ವಿಲ್ ಬಿ ದೇರ್ ವಿಲ್ ಬಿ a higher level of academic intelligence ಅಥವಾ ಇಂಟೆಲಿಜೆಂಟ್ ಕೋಶೆಂಟ್ ಅಮಾಂಗ್ ಹೈಸ್ಕೂಲ್ ಸ್ಟೂಡೆಂಟ್ ಅಂತ. ಸೊ ಒಂದು ಹೈಪೋಥಿಸಿಸ್. ಎರಡನೇ ಹೈಪೋಥಿಸಿಸ್ ಏನ್ ಹಾಕೋಬಹುದು? ದೇರ್ ವಿಲ್ ಬಿ ಎ ಸಿಗ್ನಿಫಿಕೆಂಟ್ ಡಿಫರೆನ್ಸ್ ಬಿಟ್ವೀನ್ ಮೇಲ್ ಅಂಡ್ ಫಿಮೇಲ್ ಆರ್ ಬಾಯ್ಸ್ ಅಂಡ್ ಗರ್ಲ್ಸ್ ಇನ್ ಇಂಟೆಲಿಜೆಂಟ್ ಕೋಶೆಂಟ್ ಅಂತ. ಸೊ ಇಲ್ಲಿ ಎರಡು ಹೈಪೋಥಿಸಿಸ್, ಒಂದು ಲೆವೆಲ್ ಅನ್ನ, ಸೊ ಓವರ್ ಆಲ್ ಪಾಪ್ಯುಲೇಷನ್ ಅಂತಂದ್ರೆ ವಿತ್ ಇನ್ಕ್ಲೂಡಿಂಗ್ ಮೇಲ್ ಅಂಡ್ ಫಿಮೇಲ್ ಸಪ್ರೇಟ್ ಆಗಿ ನಾವು ನೋಡ್ಬೇಕು ಅನ್ನೋದೇ ಆದ್ರೆ ಯಾರು ಅಲ್ಲಿ ಸಪ್ರೇಟು? ಮೇಲು ಮತ್ತೆ ಫಿಮೇಲ್ಸ್ ಸಪ್ರೇಟ್ ಆಗಿ, ಅಥವಾ ಜೆಂಡರ್ ವೈಸ್ ಏನಾದ್ರು ಸಿಗ್ನಿಫಿಕೆಂಟ್ ಡಿಫರೆನ್ಸಸ್. ಏನಕ್ಕೋಸ್ಕರ ಡಿಫರೆನ್ಸಸ್ ಅನ್ನು ನೋಡ್ತೀವಿ ಅನ್ನೋದೇ ಆದ್ರೆ IQ ಲೆವೆಲ್ ನಾವು ಅವರೇಜ್ ಅನ್ನ ತೆಗೆದುಕೊಳ್ತಾ ಇದೀವಿ. ಅವರೇಜ್ ಅನ್ನ ತೆಗೆದುಕೊಂಡಾಗ ಏನಾದ್ರೂ ಸಿಗ್ನಿಫಿಕೆಂಟ್ ಡಿಫರೆನ್ಸ್, ಓಕೆ ಏನೋ ಒಂದು ಬಂದಿದೆ, ಒಂದು ಲೆವೆಲ್ ಬಂದಿದೆ. ಇಲ್ಲಿ ಡಿಫರೆನ್ಸಸ್ ಅಂತ ನೋಡಿದಾಗ ಸಿಗ್ನಿಫಿಕೆಂಟ್ ಡಿಫರೆನ್ಸಸ್ ಇತ್ತು ಅಂತ ಅಂದ್ರೆ, ಸೊ ಆಬ್ವಿಯಸ್ಲಿ ದಟ್ ವಿಲ್ ಬಿ ಇಂಪ್ಯಾಕ್ಟ್ ಆನ್ ಓವರ್ ಆಲ್ IQ ಲೆವೆಲ್ ಅನ್ನೋ ರೀತಿಯಾಗಿ. ಅದನ್ನ ನಾವು ಜನರೇಷನ್ ಮಾಡಬೇಕು ಅಂತಂದ್ರೆ ಸ್ವಲ್ಪ, ಸೊ ಏನಕ್ಕೆ ಅಂತಂದ್ರೆ ಯಾರಲ್ಲಿ ಕಡಿಮೆ ಇರುತ್ತೆ ಅಥವಾ ಯಾರಲ್ಲಿ ಜಾಸ್ತಿ ಇರುತ್ತೆ, ಮೇಲಲ್ಲಿ ಕಡಿಮೆ ಇದೆಯಾ ಅಥವಾ ಫಿಮೇಲಲ್ಲಿ ಕಡಿಮೆ ಇದೆಯಾ, ಸಿಗ್ನಿಫಿಕೆಂಟ್ ಡಿಫರೆನ್ಸಸ್ ಇದೆ ಅಂತ ಅಂದ್ಮೇಲೆ ಎಷ್ಟಿದೆ, ಯಾವ ಲೆವೆಲ್ ಅಲ್ಲಿ ಇದೆ, 0.05 or 0.01 ಲೆವೆಲ್, ಯಾವ ಲೆವೆಲ್ ಅಲ್ಲಿ ಡಿಫರೆನ್ಸ್ ಇದೆ. ಸೊ ಡಿಫರೆನ್ಸಸ್ ಏನಾದ್ರು ಬಂತು ಅಟ್ 0.01 ಲೆವೆಲ್ ಅಂತಂದ್ರೆ ಅದು ಓವರ್ ಆಲ್ ಅವರೇಜ್ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ. ಓಕೆ, ಸೊ ನಾವೇನಾದ್ರು ಜಾಸ್ತಿ, ಫಾರ್ ಎಕ್ಸಾಂಪಲ್ಗೆ ಫಿಮೇಲು ಹೈಯರ್ IQ ಅನ್ನು ಹೊಂದಿದ್ದಾರೆ ವೆನ್ ಕಂಪೇರ್ಡ್ ಟು ಬಾಯ್ಸ್ ಅಂತ ಅನ್ಕೊಳ್ಳೋಣ. ಇವ್ರದೊಂದು ಕಂಪೇರ್ ಮಾಡಿದ್ರೆ 100 ಇದೆ, 110 ಇದೆ ಫಿಮೇಲ್ಸ್ದು, ಇವ್ರದ್ದು 100 ಇದೆ, ಅವರೇಜ್ ಅನ್ನ ತೆಗೆದುಕೊಂಡಾಗ. ಸೊ ಟೆಸ್ಟ್ ಅನ್ನ ಅಪ್ಲೈ ಮಾಡಿದಾಗ ಸಿಗ್ನಿಫಿಕೆಂಟ್ ಡಿಫರೆನ್ಸಸ್ ಬರ್ತಾ ಇದೆ. ಈ ಡಿಫರೆನ್ಸಸ್ ಬಂದ ನಂತರದಲ್ಲಿ ಓವರ್ ಆಲ್ ನಾವು ತೆಗೆದುಕೊಂಡಾಗ 105 ಬರುತ್ತೆ. ಸೊ ಯಾರ್ದು 105? ಸೊ ಓವರ್ ಆಲ್ ಅವರೇಜ್ ಅನ್ನ ತೆಗೆದುಕೊಂಡ್ರೆ 105 ಬಂದಿರುತ್ತೆ. ಸೊ ಇಲ್ಲಿ ಇಂಟರ್ಪ್ರಿಟೇಷನ್ ನಾವು ಮಾಡಬೇಕು ಅನ್ನೋದೇ ಆದ್ರೆ ಅವರೇಜ್ ಮೇಲೆ ಮಾಡ್ತೀವಿ, 105 ಮೇಲೆ. ಸೊ ಇಲ್ಲಿ ನಾವು ಫಿಮೇಲ್ ಮತ್ತೆ ಮೇಲ್ ಅಂತ ತೆಗೆದುಕೊಂಡಾಗ 110 ಮತ್ತೆ 100 ಬರುತ್ತೆ. ಅಂದ್ರೆ ಗ್ರೂಪ್ ನ ವ್ಯಾಲ್ಯೂಗಿಂತ ಈ ಇಂಡಿವಿಜುವಲ್ ಅಂದ್ರೆ ಒಂದು ಪರ್ಟಿಕ್ಯುಲರ್ ಗ್ರೂಪ್ ಅನ್ನ ತೆಗೆದುಕೊಂಡ್ರೆ ಎಬವ್ ಅಥವಾ ಅವರೇಜ್ ಏನಿರ್ತಲ್ಲ ಅವರೇಜ್ಗಿಂತ ಮೇಲೆ ಹೊರಟೋಗುತ್ತೆ. ಸೊ ಇಲ್ಲಿ ನಮ್ಮ ರಿಸಲ್ಟ್ ಅಲ್ಲಿ ಅಥವಾ ಇಂಟರ್ಪ್ರಿಟೇಷನ್ ಮಾಡುವಂತ ಸಂದರ್ಭದಲ್ಲಿ ಅಥವಾ ಅದನ್ನ ನಾವು ಜನರೇಷನ್ ಮಾಡುವಂತ ಸಂದರ್ಭದಲ್ಲಿ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಾಡ್ತಾ ಹೋಗುತ್ತೆ. ಅಥವಾ ಡಿಫರೆನ್ಸಸ್ ಇದೆ, ಹೌದು, ಯಾವ ಕಾರಣಗಳಿಗೋಸ್ಕರ ಇದೆ? ಪ್ರಾಬಬಲ್ ರೀಸನ್ಸ್. ಓಕೆ, ದ ಪ್ರಾಬಬಲ್ ರೀಸನ್ಸ್ ಕುಡ್ ಬಿ ಸೊ ಡ್ಯಾಶ್ 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 ಡ್ಯಾಶ್. ಸೊ ನಾವೊಂದು ಅದಕ್ಕೆ ರಿವ್ಯೂ ಆಫ್ ಲಿಟ್ರೇಚರ್ ಅನ್ನ ನಾವು ನೋಡಬೇಕು. ಲಿಟ್ರೇಚರ್ಸ್ ಏನ್ ಹೇಳುತ್ತೆ, ಲಿಟ್ರೇಚರ್ಸ್ ಕಡೆಯಿಂದ ಮೇಲಲ್ಲಿ ಏನಕ್ಕೆ ಜಾಸ್ತಿ, ಫಿಮೇಲ್ ಅಲ್ಲಿ ಏನಕ್ಕೆ ಜಾಸ್ತಿ ಇದೆ, ಮೇಲಲ್ಲಿ ಏನಕ್ಕೆ ಜಾಸ್ತಿ ಇಲ್ಲ, ಕಾರಣಗಳೇನು, ಪ್ರಾಕ್ಟೀಸ್ ಏನ್ ಮಾಡುತ್ತೆ, ಸೊ ಮೆಮೊರಿ ಏನ್ ಮಾಡುತ್ತೆ, ನಮ್ಮ ಇಂಟೆಲಿಜೆನ್ಸ್ನ ಕೋಶೆಂಟ್ನ ಆಧಾರದ ಮೇಲೆ ಏನೇನೆಲ್ಲ ಬದಲಾವಣೆಗಳಾಗುತ್ತೆ, ಹೇಗೆ ಎನ್ಕೋಡ್ ಮಾಡ್ಕೊಳ್ತೀವಿ, ಹೇಗೆ ಡಿಕೋಡ್ ಮಾಡ್ಕೊಳ್ತೀವಿ, ಡಿಕೋಡ್ ಮಾಡ್ಕೊಂಡಂತ ನಂತರದಲ್ಲಿ ಯಾವ ರೀತಿಯಾಗಿ, ಈಗ ಫಾರ್ ಎಕ್ಸಾಂಪಲ್ ರಿಹರ್ಸಲ್ ಅಂತ ಬಂದಾಗ ಅಥವಾ ರಿಸಿಟೇಷನ್ ಅಂತ ಬಂದಾಗ, ಸೊ ಯಾವುದಕ್ಕೆ ಹೆಚ್ಚಿನ ಇಂಪಾರ್ಟೆನ್ಸ್ ಅನ್ನ ಕೊಡ್ತಾ ಹೋಗ್ತಾರೆ, ನೇಚರ್ ಆಫ್ ದ ಪರ್ಸನ್ ಅಥವಾ ಇಂಡಿವಿಜುವಲ್ ಏನು, ಮೇಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಫಿಮೇಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನು. ಸೊ ಇವುಗಳ ನಡುವೆ ಇರತಕ್ಕಂಥ ಸಿಗ್ನಿಫಿಕೆಂಟ್ ಡಿಫರೆನ್ಸಸ್ಗಳನ್ನ ನಾವು ಐಡೆಂಟಿಫೈ ಮಾಡಬೇಕಾಗುತ್ತೆ. ಯಾವ ಕಾರಣಗಳಿಗೋಸ್ಕರ? ಈ IQ ಲೆವೆಲ್ ಡಿಫರೆನ್ಸಸ್ ಬಂದಿರೋದ್ರಿಂದ.
ಸೊ ಅದು ಥಿಯರಿಟಿಕಲಿ ಅಪ್ರೋಚಬಲ್ ಆಗಿರಬೇಕು. ಸೊ ನಮ್ಮ ಜಸ್ಟ್ ಅಸಂಪ್ಷನ್ಸ್ಗೆ ಬರುವಂಥದ್ದಲ್ಲ, ಅಥವಾ ನಮಗೆ ತಿಳ್ಕೊಂಡಿರೋ ರೀತಿಯಾಗಿ ಬರುವಂಥದ್ದಲ್ಲ. ಸೊ ಥಿಯರಿ ಏನು ಹೇಳುತ್ತೆ, ಸೊ ಡಿಫ್ರೆನ್ಸ್ ಬಂದಿದೆ ಅಂತ ಅಂದಾಗ ಯಾವೆಲ್ಲ ಕಾರಣಗಳು ಡಿಫರೆನ್ಸಸ್ ಬರಲಿಕ್ಕೆ ಕಾರಣ ಆಗುತ್ತೆ. ಡಿಫರೆನ್ಸಸ್ ಇನ್ ದ ಸೆನ್ಸ್ ಜಾಸ್ತಿ ಇರ್ಬೋದು ಅಥವಾ ಕಡಿಮೆ ಇರ್ಬೋದು. ಸೊ ಕೆಲವೊಂದು ಸಲ ವಯಸ್ಸ ವರ್ಷನೂ ಬರುತ್ತೆ, ಮೇಲ್ದೇ ಜಾಸ್ತಿ ಇರುತ್ತೆ IQ, ಫಿಮೇಲ್ದೇ IQ ಕಡಿಮೆ ಇರುತ್ತೆ. ಸೊ ವಾಟ್ಸ್ ಕುಡ್ ಬಿ ದ ರೀಸನ್ ಫಾರ್ ದಟ್? ಸೊ ವಿ ಹ್ಯಾವ್ ಟು ಐಡೆಂಟಿಫೈ. ಸೊ ಆಸ್ ಎ ರಿಸರ್ಚರ್ ಏನು ಮಾಡಬೇಕು, ಅದಕ್ಕೆ ಜಸ್ಟಿಫಿಕೇಶನ್ ಕೊಡುವಂಥ ಕೆಲಸಗಳನ್ನು ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಈ ಒಂದು ಕಾರಣಗಳಿಗೋಸ್ಕರ ಟೆಸ್ಟ್ ಬೇಕು. ಉದಾಹರಣೆಗೆ ಕೇವಲ ಬರೀ ಮೇಲ್ ಮತ್ತು ಫಿಮೇಲ್ ಮಾತ್ರ ನಾವು ಡಿಫರೆನ್ಸಸ್ ಅನ್ನು ಅಸೆಸ್ ಮಾಡಲಿಕ್ಕೆ. ಸೊ ಇಲ್ಲಿ ಬೇರೆ ಬೇರೆ ಪ್ಯಾರಾಮೀಟರ್ಸ್ಗಳಿದೆ. ಹೇಗೆ ಉದಾಹರಣೆಗೆ ಹೇಳಬೇಕು ಅಂತಂದರೆ, ಈ ಅರ್ಬನ್ ಆ್ಯಂಡ್ ರೂರಲ್, ಸೊ ಅವರ ನಡುವೆ ಇರ್ತಕ್ಕಂಥ ಇಂಟೆಲಿಜೆಂಟ್ ಕೋಶೆಂಟನ್ನು ನಾವು ಓಕೆ ಒಂದು 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 ಡಿಸ್ಟಿಕ್, ತುಮಕೂರು ಡಿಸ್ಟಿಕ್ ಅಂತ ನಾವು ತೆಗೆದುಕೊಂಡ್ರೆ, ತುಮಕೂರು ಡಿಸ್ಟಿಕ್ ಅಂತ ತೆಗೆದುಕೊಂಡ್ರೆ ಸಿಟಿನಲ್ಲಿ ಇರ್ತಕ್ಕಂಥವ್ರು ಇರ್ತಾರೆ, ಅದೇ ರೀತಿ ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥವ್ರು ಇರ್ತಾರೆ. ನಾವು ಡಿಸ್ಟಿಕ್ ಅಂತ ನಾವು ತೆಗೆದುಕೊಂಡ್ರೆ ಓಕೆ. ಸೊ ಈ ಡಿಸ್ಟಿಕ್ ಅಥವಾ ಸಿಟಿನಲ್ಲಿ ಇರ್ತಕ್ಕಂಥವ್ರಿಗೆ ಅವ್ರಿಗೆ ಫೆಸಿಲಿಟೀಸ್ಗಳು, ಅವೈಲಬಿಲಿಟಿ, ಓಕೆ, ಸೊ ಅವರ ಎಕ್ಸ್ಪೋಜರ್ಸು, ಸೊ ಇವೆಲ್ಲ ಅಡ್ವಾನ್ಸ್ ಆಗಿರುತ್ತೆ ವೆನ್ ಕಂಪೇರ್ಡ್ ಟು ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥವ್ರ ಒಂದು ಈ ರೀತಿಯಾದಂಥ ಅವೈಲಬಿಲಿಟಿ ಆಫ್ ಮೆಟೀರಿಯಲ್ಸು, ಅವರ ಟೈಮಿಂಗ್ಸು, ಇದಕ್ಕೆಲ್ಲ ನಾವು ಕಂಪೇರ್ ಮಾಡೋದು. ಸೊ ಈ ಒಂದು ಕಾರಣಗಳಿಗೋಸ್ಕರ ಅವರ ನಡುವೆ ಇಂಟೆಲಿಜೆನ್ಸ್ ಲೆವೆಲಲ್ಲಿ ಅಥವಾ ಇಂಟೆಲಿಜೆಂಟ್ ಕೋಶೆಂಟಲ್ಲಿ ಸಿಗ್ನಿಫಿಕೆಂಟ್ ಡಿಫರೆನ್ಸ್ ಬರಬಹುದು. ಓಕೆ, ರಿಸಲ್ಟನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಕ್ಯಾಲ್ಕುಲೇಟ್ ಮಾಡ್ತೀವಿ, ಒಂದು ಸಿಗ್ನಿಫಿಕೆಂಟ್ ರಿಸಲ್ಟ್ ಬರುತ್ತೆ. ರಿಸಲ್ಟ್ ಬಂದಾಗ ಈ ನಾವು ಹಾಕ್ಕೊಂಡಿರ್ತಕ್ಕಂಥ ಅಸಂಪ್ಷನ್ಸ್ ಏನಾದರೂ ಪ್ರೂವ್ ಆದರೆ, ಸೊ ನಾವು ಅಂದ್ಕೊಂಡಿರ್ತೀವಲ್ಲ, ಸೊ ಇಂತಿಂಥ ರೀಸನ್ಸ್ಗಳು ಇಂತಿಂಥದಕ್ಕೆ ಕಾರಣ ಆಗುತ್ತೆ. ಸೊ ಈ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳ IQ ಅನ್ನು ಕಂಪೇರ್ ಮಾಡಿದ್ರೆ, ಸಿಟಿ ಅಥವಾ ಮೆಟ್ರೋಪಾಲಿಟನ್ ಸಿಟಿನಲ್ಲಿ ಇರ್ತಕ್ಕಂಥವರ ವಿದ್ಯಾರ್ಥಿಗಳ ಅದೇ ಏಜ್ ಗ್ರೂಪ್ನ ವಿದ್ಯಾರ್ಥಿಗಳ IQ ಲೆವೆಲ್ ವಿಲ್ ಬಿ ಡಿಫರೆಂಟ್. ಸೊ ರೀಸನ್ಸ್ ನಾವೇನು ಕೋಟ್ ಮಾಡಿರ್ತೀವಲ್ಲ ರೀಸನ್ಸ್, ಸೊ ದಟ್ ರೀಸನ್ಸ್ ಶುಡ್ ಬಿ ಥಿಯರಿಟಿಕಲಿ ಅಪ್ರೂವ್ಡ್, ಥಿಯರಿಟಿಕಲಿ ಪ್ರೂವ್ಡ್. ಆಫ್ ಕೋರ್ಸ್ ಏಜ್ ವೈಸ್ ನಾವು ತೆಗೆದುಕೊಳ್ಳೋಣ. ಏಜ್ ವೈಸ್ ಇಂಟೆಲಿಜೆನ್ಸ್ ಕೋಶೆಂಟಲ್ಲಿ ಡಿಫ್ರೆನ್ಸಸ್ಗಳು ಬರಬಹುದು. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತಾರೆ, ಅಡೋಲಸೆಂಟ್ ಏಜ್ ಗ್ರೂಪ್ ಅಂತ ತೆಗೆದುಕೊಳ್ಳೋಣ. ಅಡೋಲಸೆಂಟ್ ಏಜ್ ಗ್ರೂಪ್ನ ಯಾರು ಬರ್ತಾರೆ? ಓಕೆ, ಸೊ ಅಲ್ಲಿ 12 years to 20 years, 12 years to 20 years, 12 years ಅಂತಂದರೆ ಆಗ ತಾನೇ ಅಡೋಲಸೆಂಟ್ ಏಜ್ ಗ್ರೂಪ್ಗೆ ಎಂಟ್ರಿ ಆಗಿರ್ತಾರೆ. ಅರ್ಲಿ ಅಡೋಲಸೆಂಟ್ ಏಜ್ ಅಂತ ಕರೀತಾರೆ. ಸೊ ಅಂದರೆ 12, 13, 14, 15 to 17 ಮಿಡಲ್ ಅಡೋಲಸೆಂಟ್ ಏಜ್ ಗ್ರೂಪ್ ಅಂತ. ಓಕೆ, ಸೊ ದೆನ್ 18, 19, 20, ಸೊ ದಟ್ ಈಸ್ ಲೇಟ್ ಅಡೋಲಸೆಂಟ್ ಅಂತ. ಸೊ ಇಲ್ಲಿ ತುಂಬ ಟ್ರಾನ್ಸಿಷನ್ ಪೀರಿಯಡ್ ಅಂತ ಕರೀತಾರೆ, ಫ್ರಮ್ ಚೈಲ್ಡ್ಹುಡ್ ಟು ಅಡಲ್ಟ್ಹುಡ್. ಆ ಟ್ರಾನ್ಸಿಷನ್ ಪೀರಿಯಡಲ್ಲಿ ಲಾಟ್ ಆಫ್ ಚೇಂಜಸ್ಗಳಾಗುತ್ತೆ. ಆ ಚೇಂಜಸ್ ಏನಕ್ಕಾಗುತ್ತೆ ಅಂತಂದರೆ ಡ್ಯೂ ಟು ಈ ಹಾರ್ಮೋನಲ್ ಚೇಂಜಸ್. ಸೊ ಒಬ್ಬ ವ್ಯಕ್ತಿ ಹುಡುಗ ಆಗಿರ್ತಾನೆ, ಅಂದರೆ ಚೈಲ್ಡ್ ಅಂತ ಏನು ಕರೀತಾ ಇರ್ತಾರೆ, ಆ ಚೈಲ್ಡು ಒಂದು ಅದರದೇ ಆದಂಥ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಐಡೆಂಟಿಫಿಕೇಶನ್ ಆಗುವಂಥ ಒಂದು ಕಾಲ, ಅಂದರೆ ಮೇಲ ಫಿಮೇಲ, ಓಕೆ, ಗುಣಲಕ್ಷಣಗಳು, ಪ್ರೈಮರಿ ಆ್ಯಂಡ್ ಸೆಕೆಂಡ್ರಿ ಸೆಕ್ಷುವಲ್ ಆರ್ಗನ್ಸು ಕ್ಯಾರೆಕ್ಟರಿಸ್ಟಿಕ್ಸ್ ಡೆವಲಪ್ ಆಗುವಂಥ ಒಂದು ಅವಧಿ. ಸೊ ಅದರಲ್ಲಿ ಲಾಟ್ ಆಫ್ ಚೇಂಜಸ್ ಆಗುತ್ತೆ, ಬಯಾಲಜಿಕಲಿ, ಕಾಗ್ನಿಟಿವ್ಲಿ, ಎಮೋಷನಲಿ. ಸೊ ಇದೆಲ್ಲದೂ ಸಹ ಸಿಗ್ನಿಫಿಕೆಂಟ್ ಇಂಪ್ಯಾಕ್ಟನ್ನು ಮಾಡ್ತಾ ಹೋಗುತ್ತೆ ಆ ಹಾರ್ಮೋನಲ್ ಡೆವಲಪ್ಮೆಂಟ್. ಸೊ ಯಾವ ಏಜ್ ಗ್ರೂಪನ್ನು ನಾವು ಈಗ ಅರ್ಲಿ ಅಡೋಲಸೆಂಟ್ ಏಜ್ ಗ್ರೂಪ್ನವ್ರಿಗೂ ಲೇಟ್ ಅಡೋಲಸೆಂಟ್ ಏಜ್ ಗ್ರೂಪ್ನವ್ರಿಗೂ ಕಂಪೇರ್ ಮಾಡಲಿಕ್ಕೆ ಆಗೋದಿಲ್ಲ. ಏನಕ್ಕೆ ಅಂತಂದರೆ ಅವ್ರು ಆಲ್ರೆಡಿ ಮೆಚ್ಯೂರ್ಡ್ ಎನಫ್. 18, 19, 20 ಅಂತ ಬಂದರೆ ಸೊ ಆಲ್ಮೋಸ್ಟ್ ಆಲ್ ಈಕ್ವಲ್ ಟು ಅಡಲ್ಟ್ ಅಂತ ನಾವು ಕನ್ಸಿಡರ್ ಮಾಡ್ಕೋಬಹುದು. ಇನ್ ಬಿಗಿನಿಂಗ್ ಸ್ಟೇಜ್ ಅಂತ ಅಂದರೆ 12, 13, 14 ಅಂತಂದರೆ ಸೊ ಗೌರ್ಮೆಂಟ್ ಲೆಕ್ಕದಲ್ಲಿ ಅಪ್ ಟು 14 years ಚೈಲ್ಡ್ಹುಡ್ ಅಂತಲೇ ಬಂದ್ಬಿಡುತ್ತೆ. ಓಕೆ, ಸೊ ಅವರಿನ್ನೂ ಈ ಚೈಲ್ಡ್ಹುಡ್ ಕ್ಯಾರೆಕ್ಟರಿಸ್ಟಿಕ್ಸ್ಗಳು ಇನ್ನೂ ಅಪಿಯರ್ ಆಗ್ತಾ ಇರುತ್ತೆ.
ಸೊ ಅವರು ಮೆಂಟಲಿ ಇವನ್ ಫಿಸಿಕಲಿ ಮೆಚ್ಯೂರೇಷನ್ಸ್ ಅವಧಿ ಅಥವಾ ಆಗಿದ್ರು ಸಹ ದಾಟಿದ್ರೂ ಸಹ ಕೆಲವೊಂದು ಈ ಮಕ್ಕಳ ಅಥವಾ ಮಗುವಿನ ಕ್ಯಾರೆಕ್ಟರಿಸ್ಟಿಕ್ಸ್ಗಳು ಇನ್ನೂ ಅಪಿಯರ್ ಆಗ್ತಾ ಹೋಗುತ್ತೆ. 18, 19, 20 ಅಥವಾ 20 ಇಯರ್ಸ್ ಅಂತ ನಾವು ತೆಗೆದುಕೊಂಡ್ರೆ ಆಲ್ಮೋಸ್ಟ್ ಆಲ್ ಅಡಲ್ಟ್ನ ಗುಣಲಕ್ಷಣಗಳು ಅವರು ತೋರಿಸ್ತಾ ಹೋಗ್ತಾರೆ. ಅಂದ್ರೆ ಒಂದು ಆವರೇಜ್ ಅಂತ ನಾವು ತೆಗೆದುಕೊಂಡ್ರೆ ಸೊ ಅಪ್ರಾಕ್ಸಿಮೇಟ್ಲಿ ಸೊ ಮಿಡ್ ಪಾಯಿಂಟ್, ಸೊ 12 to 20 ಇಯರ್ಸ್ ಮಿಡ್ ಪಾಯಿಂಟ್ ಅಂತ ಅಂದ್ರೆ ಒಂದು 16 ಇಯರ್ಸ್ 17 ಇಯರ್ಸ್. ಸೊ ಅದ್ರ ಕೆಳಗಡೆ ಬರ್ತಕ್ಕಂಥವ್ರು ಅದ್ರ ಮೇಲ್ಪಟ್ಟವ್ರು ಬರತಕ್ಕಂಥವ್ರ ಒಂದು ಸಿಗ್ನಿಫಿಕೆಂಟ್ ಡಿಫರೆನ್ಸಸ್ ಅನ್ನು ನಾವು ಈಸಿಲಿ ಫೈಂಡ್ ಮಾಡ್ಬೋದು, ಹುಡುಕ್ಬೋದು. ಸೊ ಇಲ್ಲಿ ಎಲ್ಲರೂ ಸಹ ಅಡೋಲಸೆಂಟ್ ಏಜ್ ಗ್ರೂಪ್ ಇಯರ್ಸ್ ಟು 20 ಇಯರ್ಸ್ ಒಂದು ಫಿಸಿಕಲ್ ಸ್ಟ್ರೆಂತ್, ಸ್ಟಾಮಿನಾ, ಕಾಗ್ನಿಟಿವ್ ಎಬಿಲಿಟೀಸು, ಎಮೋಷನ್ ಮೆಚುರಿಟಿ, ಫೀಲಿಂಗ್ಸು, ಸೊ ಎಲ್ಲದೂ ಸಹ ಒಂದು ಮೆಚುರಿಟಿ ಹಂತವನ್ನು ತಲುಪ್ತಾ ಹೋಗುತ್ತೆ. ಸೊ ಒಬ್ಬ ವ್ಯಕ್ತಿ ಕನ್ಸೀವ್ ಆದ ಅಥವಾ ಕನ್ಸೆಪ್ಷನ್ ಆದ ನಂತರದಲ್ಲಿ ರ್ಯಾಪಿಡ್ ಗ್ರೋತ್ ಆಗ್ತಾ ಹೋಗುತ್ತೆ. ಸೊ ಒಂದು ಸಿಂಗಲ್ ಝೈಗೋಟು ಡಬಲ್ ಆಗುತ್ತೆ, ಡಬಲ್ 4 ಆಗುತ್ತೆ, 8 ಆಗುತ್ತೆ, 16 ಆಗುತ್ತೆ. ಸೊ ಈ ತರ ಡಬಲ್ ಆಗ್ತಾ ಹೋಗುತ್ತೆ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ. ಸೊ ಒಂದು 9 months ಅವಧಿಗೆ ಒಂದು ಮಗುವಿನ ಶೇಪ್ ಅನ್ನ ಪಡ್ಕೊಳ್ತಾ ಹೋಗುತ್ತೆ. ಅಂದ್ರೆ ಒಂದು ಸಿಂಗಲ್ ಕಣ್ಣಿಗೆ ಕಾಣದಲ್ಲೇ ಇರ್ತಕ್ಕಂಥ ನೇರವಾಗಿ ಓಕೆ ಅಂತಕ್ಕಂಥ ಒಂದು ಸಿಂಗಲ್ ಝೈಗೋಟು 9 months ಡ್ಯೂರೇಷನ್ ಅಷ್ಟೊತ್ತಿಗೆ ಒಂದು ಮಗುವಿನ ರೂಪ ತೆಗೆದುಕೊಳ್ಳುತ್ತೆ. ಸೊ ಅಪ್ರಾಕ್ಸಿಮೇಟ್ಲಿ ಒಂದು 3 to 3.5 kg ಅಪ್ ಟು 4 kg ವರೆಗೂ ತೂಗುತ್ತೆ ಅಂತ ಅಂದ್ರೆ ಸಿ ದ ರೇಟ್ ಆಫ್ ಡೆವಲಪ್ಮೆಂಟ್. ಸೊ ಆ ರೇಟ್ ಆಫ್ ಡೆವಲಪ್ಮೆಂಟ್ ಅಂತ ಅಂದ್ರೆ ಅಥವಾ ಡೆವಲಪ್ಮೆಂಟ್ ಎಲ್ಲಿವರೆಗೂ ತೆಗೆದುಕೊಳ್ಳುತ್ತೆ, ಎಲ್ಲಿವರೆಗೂ ಫಿಸಿಕಲಿ, ಕಾಗ್ನಿಟಿವ್ಲಿ ಮತ್ತೆ ಎಮೋಷನಲಿ ಡೆವಲಪ್ ಆಗ್ತಾ ಹೋಗುತ್ತೆ ಅಂತಂದ್ರೆ ಸೊ ಅಪ್ ಟು ಅಡೋಲಸೆಂಟ್ ಏಜ್ಗೂ, ಅಡಲ್ಟ್ ಏಜ್ವರೆಗೂ. ಸೊ ಅಡಲ್ಟ್ ಏಜ್ ಅಂತ ಅಂದ್ರೆ 20 to 40. ಸೊ ಎಲ್ಲಿಗೆ ಪೀಕ್ ಆಗ್ತಾ ಹೋಗುತ್ತೆ ಅಂತಂದ್ರೆ ಅಟ್ ದ ಏಜ್ ಆಫ್ 30. ಓಕೆ, ಸೊ 30 ಒಬ್ಬ ವ್ಯಕ್ತಿ 30 ರೀಚ್ ಆಗ್ತಾ ಇದ್ದಾನೆ ಅಂತಂದ್ರೆ ಸೊ ಎಲ್ಲ ಡೆವಲಪ್ಮೆಂಟಲ್ ಆಸ್ಪೆಕ್ಟ್ ಪೀಕ್ ಅಲ್ಲಿ ಇರುತ್ತೆ. ಫಿಸಿಕಲಿ ಸೊ ದೇ ಆರ್ ಮೋರ್ ಸ್ಟ್ರಾಂಗರ್ ವೆನ್ ಕಂಪೇರ್ಡ್ ಟು ಸಮ್ ಅದರ್ ಏಜ್ ಗ್ರೂಪ್. ಸೊ ಅವರು ಪೀಕ್ ಲೆವೆಲ್ ಅಲ್ಲಿ ಇರ್ತಾರೆ. ಕಾಗ್ನಿಟಿವ್ ಎಬಿಲಿಟೀಸ್ ಎಗೇನ್ ಪೀಕ್ ಲೆವೆಲ್, ಎಮೋಷನ್ಸ್, ಫೀಲಿಂಗ್ಸ್, ಸೊ ಎಲ್ಲದೂ ಸಹ ಎಲ್ಲ ಡೈರೆಕ್ಷನ್ಸಲ್ಲಿ ಎಲ್ಲ ಆಂಗಲ್ ನಾವು ಕನ್ಸಿಡರ್ ಮಾಡಿಕೊಂಡ್ರೆ ಸೊ ಏಜ್ 30 ಏನಿದೆ ಸೊ ದಟ್ ಈಸ್ ದ ಪೀಕ್ ಲೆವೆಲ್ ಇನ್ ಟರ್ಮ್ಸ್ ಆಫ್ ಡೆವಲಪ್ಮೆಂಟ್. ನಂತರದಲ್ಲಿ ಏನಾಗುತ್ತೆ, ಒಂದಷ್ಟು ವರ್ಷ ಸ್ಟಾಗ್ನೆಂಟ್ ಆಗುತ್ತೆ, ನಂತರದಲ್ಲಿ ಇಳಿಕೆ ಆಗ್ತಾ ಹೋಗುತ್ತೆ. ಓಕೆ, ಸೊ ಇಲ್ಲಿ ಬರ್ತಕ್ಕಂಥದ್ದು ವಿಷಯ ಏನಪ್ಪಾ ಅಂತಂದ್ರೆ ಹೌ ಸಿಗ್ನಿಫಿಕೆಂಟ್ಲಿ ಡಿಫರೆಂಟ್ ದ ಡೇಟಾ ಈಸ್. ಓಕೆ, ಯಾವುಗಳ ಆಧಾರದ ಮೇಲೆ ಇದನ್ನೆಲ್ಲ ನಾವು ಹೇಳ್ತಾ ಇದ್ದೀವಿ? ಡೆವಲಪ್ಮೆಂಟಲ್ ರೇಟು ಇನಿಷಿಯಲ್ ಅಥವಾ ಇನ್ಫ್ಯಾನ್ಸಿ ಸ್ಟೇಜಲ್ಲಿ ತುಂಬಾ ರ್ಯಾಪಿಡ್ ಆಗಿರುತ್ತೆ. ಚೈಲ್ಡ್ಹುಡ್ ಬಂದ್ರೆ ರ್ಯಾಪಿಡ್ ಆಗಿರುತ್ತೆ, ಬಟ್ ವೆನ್ ಕಂಪೇರ್ ಟು ಅರ್ಲಿಯರ್ ಇನ್ಫ್ಯಾನ್ಸಿ ಸ್ಟೇಜ್ ಅಂತಂದ್ರೆ ಸ್ವಲ್ಪ ಕಡಿಮೆ ಇರುತ್ತೆ. ಅಡೋಲಸೆಂಟ್ ಏಜ್ ಗ್ರೂಪ್ ಅಂತ ಸೊ ಅದರಲ್ಲಿ ಚೈಲ್ಡ್ಹುಡ್ ಅಲ್ಲಿ ಅರ್ಲಿ ಚೈಲ್ಡ್ಹುಡ್, ಮಿಡಲ್ ಚೈಲ್ಡ್ಹುಡ್ ಮತ್ತೆ ಲೇಟರ್ ಚೈಲ್ಡ್ಹುಡ್ ಅಂತ ಬರುತ್ತೆ. ಓಕೆ, 3 years to 6 years ಸೊ ಅರ್ಲಿ, ಸೊ 6 to 8 years to middle, 9 years to 12 years to late childhood. ಸೊ ಈ ನಾವು ಚೈಲ್ಡ್ಹುಡ್ ಅನ್ನ ನಾವು ಗಮನಿಸಿದಾಗ ಸೊ ಡೆವಲಪ್ಮೆಂಟಲ್ ರೇಟ್ ಸೊ ನಿಧಾನಗತಿನಲ್ಲಿ, ರ್ಯಾಪಿಡ್ ಆಗಿದ್ರು ಸಹ ನಿಧಾನಗತಿನಲ್ಲಿ ಕಡಿಮೆ ಆಗ್ತಾ ಬರುತ್ತೆ. ಅಡೋಲಸೆಂಟ್ ಏಜ್ ಗ್ರೂಪ್ ಮತ್ತೆ ಕಡಿಮೆ ಆಗುತ್ತೆ. ಅಡಲ್ಟ್ಹುಡ್ ದ ರೇಟ್ ಆಫ್ ಡೆವಲಪ್ಮೆಂಟ್ ವಿಲ್ ಬಿ ರೆಡ್ಯೂಸ್, ಬಟ್ ಸ್ಟಿಲ್ ಡೆವಲಪ್ಮೆಂಟಲ್ ಪ್ರೋಸೆಸ್ ಟೇಕಿಂಗ್ ಪ್ಲೇಸ್. ಅದು ಪೀಕ್ ಲೆವೆಲ್ಗೆ ಹೋಗುವಂಥದ್ದು 30. ಸೊ ಇದೆಲ್ಲ ಬರುವಂಥದ್ದು ಇನ್ ಟರ್ಮ್ಸ್ ಆಫ್ ಅಂಕಿ ಅಂಶಗಳ ಆಧಾರದ ಮೇಲೆ. ಒಂದು ಆವರೇಜ್ ಸೊ 30ಗೆ ಆಗ್ಬೇಕಾ ಅಟ್ ದ ಏಜ್ ಆಫ್ 30ಗೆ ಆಗ್ಬೇಕಾ? ಸೊ ಇಲ್ಲ, ಕೆಲವರಲ್ಲಿ ಆಫ್ಟರ್ 30 ಆಲ್ಸೋ 30 to 35 ವರೆಗೂ ಸಹ ಮೆಚುರಿಟಿ ತೆಗೆದುಕೊಳ್ತಾ ಹೋಗುತ್ತೆ. ಕೆಲವರಿಗೆ 27, 28ಗೂ ಸಹ ಪೀಕ್ ಲೆವೆಲ್ಗೆ ಹೋಗಬಹುದು. ನಂತರದಲ್ಲಿ ಅದು ಸ್ಟಾಗ್ನೆಂಟ್ ಆಗ್ಬೋದು. ಸೊ ಅಟ್ ದ ಏಜ್ ಆಫ್ 30 ರಿಡ್ಯೂಸ್ ಆಗ್ತಾ ಬರ್ಬೋದು. ಸೊ ಇದೆಲ್ಲದೂ ಸಹ ಅಂಕಿ ಅಂಶಗಳ ಆಧಾರದ ಮೇಲೆ ಇಂಟರ್ಪ್ರಿಟೇಷನ್ ಆಗ್ತಾ ಇರ್ತಕ್ಕಂಥದ್ದು. ಸೊ ನಾವು ಈಗಾಗಲೇ ಕೆಲವೊಂದು ಅಂಕಿ ಅಂಶಗಳ ಆಧಾರದ ಮೇಲೆ ಇಂಟರ್ಪ್ರಿಟೇಷನ್ ಬರ್ಕೊಂಡ್ಬಿಟ್ಟಿದೀವಿ. ಫಾರ್ ಎಕ್ಸಾಂಪಲ್ ಫಿಸಿಕಲ್ ಸ್ಟಾಮಿನಾ ಬಂದಾಗ
ಮೇಲು ಫೀಮೇಲು ಡಿಫ್ರೆನ್ಸಸ್ ಇರುತ್ತೆ, ಕೆಲವೊಂದು ಎಬಿಲಿಟೀಸ್ಗಳಲ್ಲಿ ಡಿಫ್ರೆನ್ಸಸ್ ಇರುತ್ತೆ, ಕೆಲವೊಂದು ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ಲಿ ಡಿಫ್ರೆನ್ಸಸ್ ಇರುತ್ತೆ. ಎಮೋಷನ್ಸ್ ಫೀಮೇಲ್ಸ್ ಅಲ್ಲಿ ಈ ಎಮೋಷನ್ಸ್ ಗುಣಗಳು ಜಾಸ್ತಿ ಇರುತ್ತೆ, ಎಕ್ಸ್ಪ್ರೆಸಿವ್ ಆಗಿರ್ತಾರೆ ಜಾಸ್ತಿ. ಸೊ ಮೇಲು ಕಂಪೇರ್ ಮಾಡಿದ್ರೆ ಫೀಮೇಲ್ಗೆ ಸೊ ಅಷ್ಟೊಂದು ಎಕ್ಸ್ಪ್ರೆಸಿವ್ ಆಗಿಲ್ಲ, ಸೊ ಹೈಡ್ ಮಾಡ್ತಾರೆ. ಸೊ ಸಾಮಾನ್ಯವಾಗಿ ಅದನ್ನ ಎಮೋಷನ್ಸ್ನ ಎಕ್ಸ್ಪ್ರೆಸ್ ಮಾಡುವಂಥದ್ದು ತುಂಬ ಕಡಿಮೆ, ರೇರ್ ಕಂಪೇರ್ ಟು ಫೀಮೇಲ್ ಅಂತ. ಸ್ಟಾಮಿನಾ ವೈಸ್ ಬಂತು ಅಂತಂದರೆ ಸೊ ಮೇಲ್ಗೂ ಫೀಮೇಲ್ಗೂ ನಾವು ಕಂಪೇರ್ ಮಾಡೋಕ್ಕಾಗಲ್ಲ. ಅಫ್ಕೋರ್ಸ್ ಮೇಲ್ಸಲ್ಲಿ ಫಿಸಿಕಲ್ ಸ್ಟಾಮಿನಾ ಜಾಸ್ತಿ ಇರುತ್ತೆ. ಸೊ ಕೆಲವೊಂದು ಇಂಟರ್ಪ್ರಿಟೇಷನ್ಸ್ ನಮ್ಮಲ್ಲಿ ಆಲ್ರೆಡಿ ಇದೆ. ಇದು ಆಗಿರೋ ಅಂಥದ್ದು ಯಾವುದು, ಅವರು ತೋರಿಸ್ತಾ ಇರ್ತಕ್ಕಂಥ ಗುಣಲಕ್ಷಣಗಳ ಆಧಾರದ ಮೇಲೆ ನಾವು ಅದನ್ನ ಒಂದು ಕನ್ಕ್ಲೂಡಿಗೆ ಬಂದ್ಬಿಡ್ತೀವಿ. ಅಂದ್ರೆ ಒಂದು ಹೈಪೋಥಿಸಿಸ್ ಹಾಕೊಳ್ತೀವಿ ಅಂತಂದ್ರೆ ಹೈಪೋಥಿಸಿಸ್ ಡೈರೆಕ್ಟ್ ಹೈಪೋಥಿಸಿಸ್ನೇ ಅಲ್ಲಿ ಹಾಕೊಂಡ್ಬಿಡ್ತೀವಿ. ಸೊ ಏನಂತ, ದೇರ್ ವಿಲ್ ಬಿ ಎ ಸಿಗ್ನಿಫಿಕೆಂಟ್ ಡಿಫ್ರೆನ್ಸ್ ಬಿಟ್ವೀನ್ girls and boys in physical stamina or in terms of emotions or in terms of any other element. ಏನಕ್ಕೆ ಅಂತಂದ್ರೆ ಇಟ್ ಈಸ್ ಆಲ್ರೆಡಿ ಪ್ರೂವ್ಡ್ ಅಂತ ಅಂದ್ರೆ ರಿಸರ್ಚ್ನ ಆಧಾರದ ಮೇಲೆ ಅವುಗಳು ಹೊಂದಿರತಕ್ಕಂತಹ ಅಥವಾ ಪಡ್ಕೊಂಡಿರ್ತಕ್ಕಂಥ ಸಿಗ್ನಿಫಿಕೆಂಟ್ ರಿಸಲ್ಟ್ನ ಆಧಾರದ ಮೇಲೆ. ಸೊ ವಿಚ್ ಈಸ್ ರೈಟ್ ಆರ್ ವಿಚ್ ಈಸ್ ರಾಂಗ್, ಹೂ ಆರ್ ಸ್ಟ್ರಾಂಗ್, ಹೂ ಆರ್ ವೀಕ್, ಹೂ ಆರ್ ಮೋರ್ ಸ್ಟ್ರಾಂಗ್ ಅಂಡ್ ಹೂ ಆರ್ ಆವರೇಜ್. ಸೊ ಎಲ್ಲದೂ ಸಹ ಕೆಲವೊಂದು ನಾವು ಇಂಟರ್ಪ್ರಿಟೇಷನ್ ಅನ್ನ ಮಾಡ್ಬಿಟ್ಟಿದೀವಿ. ಅದ್ರ ಬೇಸ್ ಮೇಲೆ ನಾವು ಒಂದು ಸಿಗ್ನಿಫಿಕೆಂಟ್ ಡಿಫ್ರೆನ್ಸ್ ಅನ್ನ ಹಾಕೊಂಡಿದೀವಿ. ಸೊ ಇಲ್ಲಿ ಟೆಸ್ಟ್ ಇದು ಸಿಗ್ನಿಫಿಕೆಂಟ್ ಡೇಟಾನ ಅಥವಾ ಸಿಗ್ನಿಫಿಕೆಂಟ್ ಅಲ್ವಾ ಅಂತಕ್ಕಂಥ ಡೇಟಾನ ನಾವು ಪರೀಕ್ಷೆ ಮಾಡಬೇಕು. ಯಾವುಗಳ ಆಧಾರದ ಮೇಲೆ ಮಾಡಬೇಕು, ಗುಣಲಕ್ಷಣಗಳ ಆಧಾರದ ಮೇಲೆ ಮಾಡಬೇಕು. ಆ ಒಂದು ಕಾರಣಗಳಿಗೋಸ್ಕರ ನಾವು ಟೆಸ್ಟ್ ಅನ್ನು ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಅಂದ್ರೆ ಎರಡು ಗುಂಪು ಇರುತ್ತೆ, ಆ ಗುಂಪುಗಳ ನಡುವೆ ಇರತಕ್ಕಂಥ ಪ್ರತಿಕ್ರಿಯೆಗಳ ವ್ಯತ್ಯಾಸ ಸಂಖ್ಯಾಶಾಸ್ತ್ರೀಯವಾಗಿ ಮಹತ್ವದ್ದಾಗಿದೆಯೇ ಅಥವಾ ಇಲ್ಲ ಎಂಬುದನ್ನ ಟೆಸ್ಟ್ ಮಾಡಲಿಕ್ಕೆ, ಪರೀಕ್ಷೆ ಮಾಡಲಿಕ್ಕೆ ಟೆಸ್ಟ್ ಅನ್ನು ಯೂಸ್ ಮಾಡ್ತೀವಿ. ಸೊ ಇದು ಯಾವುದೇ ಸಂಖ್ಯಾಶಾಸ್ತ್ರೀಯ ಊಹೆಯ ಪರೀಕ್ಷೆಯಾಗಿದ್ದು ಇದರಲ್ಲಿ ಪರೀಕ್ಷಾ ಅಂಕಿ ಅಂಶವು ಶೂನ್ಯ ಊಹೆ ಅಡಿಯಲ್ಲಿ ವಿದ್ಯಾರ್ಥಿಗಳ ವಿತರಣೆಯನ್ನು ಅನುಸರಿಸುತ್ತೆ. ಒಂದು ಅಸಂಪ್ಷನ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂತ ಅಂದ್ರೆ, ಓಕೆ ಒಂದು ಸೈಕಲ್ ಅನ್ನ ಪೆಡಲ್ ಮಾಡು, ಒಂದು ರನ್ನಿಂಗ್ ರೇಸ್ ಇದೆ 100 ಮೀಟರ್ಸ್ ಅಥವಾ 1000 ಮೀಟರ್ಸ್. ಸೊ ಅವ್ರದ್ದು ಕೆಲವೊಂದು ಬಯೋಲಾಜಿಕಲ್, ಅವರ ಎಂಥೂಸಿಯಾಸ್ಟಿಕ್ಕು, ಸೊ ಕೆಲವೊಂದು ಗುಣಲಕ್ಷಣಗಳನ್ನ ನಾವು ಅಬ್ಸರ್ವ್ ಮಾಡಿದ್ರೆ, ಸೊ ಇಂಥವ್ರು ಫಸ್ಟ್ ಬರ್ತಾರೆ, ಇಂಥವ್ರು ಸೆಕೆಂಡ್ ಬರ್ಬೋದು ಅಥವಾ ಕಾಂಪೀಟ್ ಮಾಡಬಹುದು, ಅವ್ರಿಗೆ ಒಂದು ಸ್ವಲ್ಪ ಟಫ್ ಆಗ್ಬೋದು, ಸೊ ಇಂಥವ್ರು ಲೀಸ್ಟ್ ಬರ್ತಾರೆ. ಸೊ ಅಂದ್ರೆ ಬೇಸ್ಡ್ ಆನ್ ಸಮ್ ಕ್ಯಾರೆಕ್ಟರಿಸ್ಟಿಕ್ಸ್ ನಾವು ಅವರ ಸ್ಟ್ರೆಂತ್ ಅನ್ನ ನಾವು ಅಸೆಸ್ ಮಾಡ್ತೀವಿ ಬೇಸ್ಡ್ ಆನ್ ದೇರ್ ಆಟಿಟ್ಯೂಡ್. ಸೊ ನಾವು ಅವರ ಒಂದು ರಿಸಲ್ಟ್ ಅನ್ನ, ಒಂದು ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಅನ್ನ ನಾವು ಪ್ರಿಡಿಕ್ಟ್ ಅನ್ನ ಮಾಡಬಹುದು. ಆ ಪ್ರಿಡಿಕ್ಟ್ ಇನ್ ಟರ್ಮ್ಸ್ ಆಫ್ ಗ್ರೂಪ್ ಅಂತ ಬಂದಾಗ, ಇನ್ ಟರ್ಮ್ಸ್ ಆಫ್ ಕ್ಯಾಟಗರಿ ಅಂತ ಬಂದಾಗ ಸಿಗ್ನಿಫಿಕೆಂಟಾ ಅಥವಾ ಇಲ್ವಾ ನಮಗೆ ಬೇಕಾಗಿರ್ತಕ್ಕಂಥದ್ದು. ಏನಕ್ಕೆ ಅಂತಾರೆ, ಇದು ರಿಸರ್ಚ್ ಸಾಮಾನ್ಯವಾಗಿ ಯಾವುದೇ ಡೇಟಾ ಬಂದಿದೆ ಅಂತಂದ್ರೆ ರಿಸರ್ಚ್ ಇಂದ ಅದನ್ನ ನಂಬಲಾರ್ಹವಾಗಿರ್ತಕ್ಕಂಥ ಒಂದು ಡೇಟಾ, ನಂಬಲಾರ್ಹ ರಿಲಯಬಿಲಿಟಿ ಇದೆ ಆ ಡೇಟಾಗೆ, ಒಂದು ವ್ಯಾಲ್ಯೂ ಇದೆ ಅಂತ ಅಂದಾಗ ಅದು ಪ್ರೂವ್ ಆಗಿರಬೇಕು ಅನ್ನೋದು ಯಾರು, ಅದೊಂದು ಡೇಟಾ ಸೈಂಟಿಫಿಕ್ ಆಗಿರಬೇಕು. ಓಕೆ, ಸೊ ನಾವು ಒಂದು ಹೇಳಿದೀವಿ, ಒಂದು ಡೇಟಾ ಸಿಗ್ನಿಫಿಕೆಂಟ್ ಡಿಫರೆನ್ಸಸ್ ಇದೆ, ಅಫ್ಕೋರ್ಸ್ ಈ ಕಾರಣಗಳಿಗೋಸ್ಕರ, ಸೊ ಇಂಥ ಒಂದು ಕಾರಣಗಳಿಗೋಸ್ಕರ ಸೊ ಇವರ ನಡುವೆ ಇಷ್ಟು ಪ್ರಮಾಣದ ವ್ಯತ್ಯಾಸಗಳು ಇರೋದನ್ನು ನಾವು ಗುರುತಿಸ್ಕೋಬಹುದು. ಸೊ ಇಲ್ಲಿ ಪರೀಕ್ಷಾ ಅಂಕಿ ಅಂಶದಲ್ಲಿ ಸ್ಕೇಲಿಂಗ್ ಪದದ ಮೌಲ್ಯ ತಿಳಿದಿದ್ದರೆ ನಾವು ಪರೀಕ್ಷಾ ಅಂಕಿ ಅಂಶಗಳನ್ನು ಸಾಮಾನ್ಯ ವಿತರಣೆಯನ್ನು ಅನುಸರಿಸುವಾಗ ಸಾಮಾನ್ಯವಾಗಿ ಅನ್ವಯಿಸಲಾಗುತ್ತೆ. ಓಕೆ, ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ ಅದರಿಂದ ಬರ್ತಕ್ಕಂಥ ಉಪದ್ರವ, ನಿಯತಾಂಕ, ಸೊ ಇವುಗಳ ಆಧಾರದ ಮೇಲೆ ವಿಚ್ ಈಸ್ ಸಿಗ್ನಿಫಿಕೆಂಟ್, ವಿಚ್ ಈಸ್ ನಾಟ್ ಸಿಗ್ನಿಫಿಕೆಂಟ್, ಸೊ ಈ ಥರದ್ದೆಲ್ಲ ನಾವು ಈಸಿಯಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ. ಡಾಟಾ ಆಧಾರದ ಮೇಲೆ ಸ್ಕೇಲಿಂಗ್ ಪದವನ್ನು ಅಂದಾಜಿಸಿದಾಗ ಪರೀಕ್ಷೆಯ ಅಂಕಿ ಅಂಶ ಕೆಲವು ಷರತ್ತುಗಳ ಅಡಿಯಲ್ಲಿ ವಿದ್ಯಾರ್ಥಿಗಳ ವಿತರಣೆಯನ್ನ ಅನುಸರಿಸುತ್ತೆ. ಓಕೆ, ಸೊ ಇಲ್ಲಿ ಟೆಸ್ಟ್ ಅಂತಂದ್ರೆ ಎರಡು ಗುಂಪು ಇರಬೇಕು, ಎರಡು ಮೀನ್ ವ್ಯಾಲ್ಯೂ ಇರಬೇಕು. ಆ ಮೀನ್ ವ್ಯಾಲ್ಯೂಗಳ ನಡುವೆ ಇರತಕ್ಕಂಥ ಸಿಗ್ನಿಫಿಕೆಂಟ್ ಡಿಫರೆನ್ಸಸ್ ಅನ್ನು ಅಸೆಸ್ ಮಾಡಬೇಕು ಅಂತ ಅಂದ್ರೆ ಟೆಸ್ಟ್ ಅನ್ನ ನಾವು ಯೂಸ್ ಮಾಡ್ತೀವಿ. ಅಂದ್ರೆ ಗುಂಪು ಒಂದೇ ಕ್ಯಾಟಗರಿಯನ್ನ ಹೊಂದಿರಬೇಕು
ಅದರಲ್ಲಿ 2 ಎಳೆಗಳನ್ನು ಹೊಂದಿರಬೇಕು. IQ ಲೆವೆಲ್ ಒಂದೇ ಆಗಿರಬೇಕು. ಅಲ್ಲಿರ್ತಕ್ಕಂತಹ ಒಂದು ಇಂಟರ್ವೀನ್ ವೇರಿಯೇಬಲ್ಸ್ಗಳಲ್ಲಿ ವ್ಯತ್ಯಾಸಗಳಿರಬೇಕು. ಅಂತಹ ಇಂಟರ್ವೀನಿಂಗ್ ವೇರಿಯೇಬಲ್ಸ್ನ ನಡುವೆ ಇರತಕ್ಕಂಥ ವ್ಯತ್ಯಾಸಗಳನ್ನು ನಾವು ಅಸೆಸ್ ಮಾಡಬೇಕು ಅಂತಂದರೆ ಟಿ ಟೆಸ್ಟ್. ಟಿ ಟೆಸ್ಟ್ 3 ವಿಧದ ಟಿ ಟೆಸ್ಟ್ಗಳನ್ನು ನಾವು ನೋಡ್ಬೋದು. ಟಿ ಟೆಸ್ಟಲ್ಲೇ 3 ವಿಧ ಅಥವಾ 3 ಪ್ರಕಾರದ ಬೇರೆ ಬೇರೆ ಕಾರಣಗಳಿಗೋಸ್ಕರ ಬೇರೆ ಬೇರೆ ಟಿ ಟೆಸ್ಟ್ಗಳು ಅಥವಾ ಫಾರ್ಮುಲಾಗಳನ್ನು ಯೂಸ್ ಮಾಡ್ತೀವಿ. ಅದನ್ನು ಬೇರೆ ಬೇರೆ ಹೆಸರಿಂದ ಕರೆದಿದ್ದಾರೆ. ಒನ್ ಟೈಲ್ ಟಿ ಟೆಸ್ಟ್, ಒಂದು ಮಾದರಿ ಟಿ ಪರೀಕ್ಷೆ. ಇದು ಯಾವಾಗ ಯೂಸ್ ಮಾಡ್ತೀವಿ ಅಂತಂದರೆ, ಈಗ ಆಲ್ರೆಡಿ ಒಂದು ಡೇಟಾ ಜನರಲೈಸೇಷನ್ ಆಗೋಗಿರುತ್ತೆ. ಫಾರ್ ಎಕ್ಸಾಂಪಲ್, ಅಕಾರ್ಡಿಂಗ್ ಟು ವೆಸ್ಲರ್ ಅಡಲ್ಟ್ ಇಂಟೆಲಿಜೆನ್ಸ್ ಸ್ಕೇಲ್ 90 ಇಂದ 110 ಬಂತು ಅಂತಂದರೆ ಅವರೇಜ್, ಒಂದು ಸ್ಟ್ಯಾಂಡರ್ಡ್ ಅದು. ಆಸ್ ಪರ್ ದಟ್ ಡೇಟಾ, ಆಸ್ ಪರ್ ದಟ್ ಕ್ವಶನರ್. 20 to 35 ಬಂತು ಅಂತಂದರೆ ಒಂದು ಕ್ಯಾಟಗರಿ, 35 ಬಂತು ಅಂತಂದ್ರೆ ಅದ್ರ ಮೇಲೆ ಎಬೋವ್ ಬಂತು ಅಂತಂದರೆ ಒಂದು ಕ್ಯಾಟಗರಿ. ಸೊ ಇನ್ ಬಿಟ್ವೀನ್ 70 to 90 ಬಂತು ಅಂತಂದ್ರೆ ಒಂದು ಕ್ಯಾಟಗರಿ, 70 to 40, 40 to 30, ಅಗೇನ್ ಬಿಲೋ 30 ಬಂತು ಅಂದರೆ ಒಂದು ಕ್ಯಾಟಗರಿ. ಇದು ಆಲ್ರೆಡಿ ಸ್ಟ್ಯಾಂಡರ್ಡೈಸ್ ಆಗೋಗಿದೆ. ಸೊ IQ ಆ ಟೆಸ್ಟನ್ನು ಕೂಡ ನಮ್ಮ ಸ್ಕೋರು 0 ಇಂದ 140 ಒಳಗೂ ಬರುತ್ತೆ. ಯಾವುದಾದ್ರೂ ಒಂದು ಕ್ಯಾಟಗರಿನಲ್ಲಿ ನಾವು ಬರ್ತೀವಿ. ಅವರೇಜ್ ಬರ್ಬೋದು, ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಎಬೋವ್ 110 ಬರ್ಬೋದು, ಗುಡ್ ಅಂತ ಅನ್ನಿಸ್ಕೋಬೋದು. ಸೊ ಬಿಲೋ 90 ಬಂತು ಅಂತ ಅಂದಾಗ ಅವರೇಜಿಂದ ಕಡಿಮೆ ಅಂತ ಅನ್ನಿಸ್ಕೋಬೋದು. 70 ಆಸುಪಾಸು ಅಥವಾ 40 ಬಂತು ಅಂತಾರೆ ಬಾರ್ಡರ್ ಲೈನ್ ಅಂತ ಅನ್ನಿಸ್ಕೋಬೋದು. ಬಿಲೋ 30 ಬಂತು ಅಂತಾರೆ ಪೂವರ್ ಅಂತ ಅನ್ನಿಸ್ಕೋಬೋದು ಅಥವಾ ಮೆಂಟಲಿ ರಿಟಾರ್ಡೆಡ್ ಅಂತ ಅನ್ನಿಸ್ಕೋಬೋದು. ಇದೊಂದು ಸ್ಟ್ಯಾಂಡರ್ಡ್ ಆಗಿರ್ತಕ್ಕಂಥದ್ದು. ಸೊ ಇಲ್ಲಿ ಟಿ ಪರೀಕ್ಷೆ, ಒನ್ ಟೈಲ್ ಟಿ ಪರೀಕ್ಷೆನ ಯಾವಾಗ ಯೂಸ್ ಮಾಡ್ತೀವಿ? ನಮ್ದು ಯಾವುದೋ ಒಂದು ರಿಸಲ್ಟ್ ಬಂದಿರುತ್ತೆ, ಒಂದು ಜನಸಂಖ್ಯೆ ಸರಾಸರಿ ಏನೋ ಒಂದು ಬಂದಿರುತ್ತೆ, ಅಥವಾ ನಾವು ಅಸೆಸ್ ಮಾಡಿದಾಗ ಅದೇ ಸ್ಕೇಲನ್ನು ಯೂಸ್ ಮಾಡಿದಾಗ ಒಂದು ಸ್ಕೋರ್ ಬರುತ್ತೆ. ಅಲ್ಲಿ ಬಂದಿರತಕ್ಕಂತಹ ಒಂದು ಸ್ಕೋರನ್ನು ಈಗ ಆಲ್ರೆಡಿ ಸೈದ್ಧಾಂತಿಕ ಮೌಲ್ಯದೊಂದಿಗೆ ಹೋಲಿಕೆ ಮಾಡ್ತೀವಲ್ಲ, ಅಂದರೆ ಆಲ್ರೆಡಿ ಎಕ್ಸಿಸ್ಟೆಡ್ ಡೇಟಾದೊಂದಿಗೆ ಕಂಪೇರ್ ಮಾಡ್ತೀವಲ್ಲ, ಬೈ ದ ಮೂಮೆಂಟ್ ವಿ ಕ್ಯಾನ್ ಯೂಸ್ ಒನ್ ಟೈಲ್ ಟಿ ಟೆಸ್ಟ್ ಅಂತ, ಒಂದು ಮಾದರಿಯ ಟಿ ಪರೀಕ್ಷೆಯನ್ನು ನಾವು ಯೂಸ್ ಮಾಡ್ತೀವಿ. ಅಲ್ಲಿ ಒಂದೇ ಗುಂಪಿರುತ್ತೆ, ಅದು ಈಗ ಆಲ್ರೆಡಿ ಎಕ್ಸಿಸ್ಟೆಡ್ ಇರ್ತಕ್ಕಂಥ ಒಂದು ಸ್ಟ್ಯಾಂಡರ್ಡೈಸ್ ಅಂಕಗಳೊಂದಿಗೆ ಇಂಟರ್ಪ್ರಿಟೇಷನ್ ಒಂದಿಗೆ ಹೋಲಿಕೆ ಮಾಡ್ತೀವಿ. ಸೊ ಅದನ್ನ ಒನ್ ಟೈಲ್ ಟಿ ಟೆಸ್ಟ್. ಸೊ ಎರಡನೇದು ಇಂಡಿಪೆಂಡೆಂಟ್. ಸೊ ಇಂಡಿಪೆಂಡೆಂಟ್ ಟಿ ಟೆಸ್ಟ್ ಅಥವಾ ಎರಡು ಮಾದರಿಯ ಟಿ ಟೆಸ್ಟ್ ಅಂತಾನು ಕರೀತಾರೆ. ಇದನ್ನು ಏನಂತ ಕರೀತಾರೆ, ಯಾವಾಗ ಯೂಸ್ ಮಾಡ್ತಾರೆ ಇದನ್ನ ಅಂತ ಅಂದಾಗ, ಎರಡು ಸ್ವತಂತ್ರವಾದಂತಹ ನೀಡಲಾದ ಮಾದರಿಗಳ ಸರಾಸರಿಯನ್ನ ಹೋಲಿಕೆ ಮಾಡಲು ಈ ಇಂಡಿಪೆಂಡೆಂಟ್ ಟಿ ಟೆಸ್ಟ್ ಅನ್ನು ಉಪಯೋಗಿಸಲಾಗುತ್ತೆ, ಅಥವಾ ಎರಡು ಮಾದರಿಯ ಟಿ ಪರೀಕ್ಷೆಗಳನ್ನ ಉಪಯೋಗಿಸಲಾಗುತ್ತೆ. ಹಾಗಂದ್ರೆ ಏನು? ಎರಡು ಸ್ವತಂತ್ರವಾದಂತಹ ಇಂಡಿಪೆಂಡೆಂಟ್ ವೇರಿಯೇಬಲ್ಸ್ಗಳು ಯಾವುದು? ಸೊ ಇಲ್ಲಿ ನೇಮೇ ಹೇಳ್ತಾ ಇದೆ ಇಂಡಿಪೆಂಡೆಂಟ್ ಟಿ ಟೆಸ್ಟ್ ಅಂತ. ಟೂ ಇಂಡಿಪೆಂಡೆಂಟ್ ಟಿ ಟೆಸ್ಟ್ ಅಥವಾ ವೇರಿಯೇಬಲ್ಸ್ ಇಲ್ಲಿ ಇರಬೇಕು. ಸೊ ಟೂ ಇಂಡಿಪೆಂಡೆಂಟ್ ವೇರಿಯೇಬಲ್ಸ್ ಯಾವುದು? ಸೊ ಇಲ್ಲಿ ಯೂನಿವರ್ಸಲ್ ಆಗಿ ಒಂದೇ ವೇರಿಯೇಬಲ್ಸ್ ಇದೆ, ಫಾರ್ ಎಕ್ಸಾಂಪಲ್ IQ. ಆದರೆ ಇಂಡಿಪೆಂಡೆಂಟ್ ಇದೆ. ಇಂಡಿಪೆಂಡೆಂಟ್ ಅಂತ ಅಂದ್ರೆ ಸ್ವತಂತ್ರವಾಗಿರ್ತಕ್ಕಂಥದ್ದು. ಸ್ವತಂತ್ರವಾಗಿರ್ತಕ್ಕಂಥ ಒಂದು ವೇರಿಯೇಬಲ್ ಯಾವುದು? ಅವುಗಳಲ್ಲಿ ಒಂದು ಯೂನಿವರ್ಸಲ್ಲಿ ಮೇಲ್ ಅಂತಕ್ಕಂಥದ್ದು ಒಂದು, ಫಿಮೇಲ್ ಅಂತಕ್ಕಂಥದ್ದು ಒಂದು. ಏನಕ್ಕೆ ಅಂತಂದ್ರೆ ಈ ಎರಡು ವೇರಿಯೇಬಲ್ಸ್ಗಳು ಇದೆಯಲ್ಲ, ಸೊ ಎರಡು ವೇರಿಯೇಬಲ್ಸ್ಗಳು ಸಹ ತನ್ನದೇ ಆದಂತಹ ಗುಣಲಕ್ಷಣಗಳನ್ನ ಹೊಂದಿರುತ್ತೆ. ಫಾರ್ ಎಕ್ಸಾಂಪಲ್, ವರ್ಕಿಂಗ್ ಮದರ್ಸ್, ನಾನ್ ವರ್ಕಿಂಗ್ ಮದರ್ಸ್, ವರ್ಕಿಂಗ್ ಮದರ್ಸ್ ಮತ್ತೆ ನಾನ್ ವರ್ಕಿಂಗ್ ಮದರ್ಸ್. ಸೊ ಏನ್ ಮದರ್ಸ್ ಅಂತ ಅಂದ್ರೆ, ವರ್ಕಿಂಗ್ ಮದರ್ಸ್ ಯಾರು, ನಾನ್ ವರ್ಕಿಂಗ್ ಮದರ್ಸ್ ಯಾರು? ಅಥವಾ ವರ್ಕಿಂಗ್ ವುಮೆನ್, ನಾನ್ ವರ್ಕಿಂಗ್ ವುಮೆನ್, ಅವುಗಳ ನಡುವೆ ಇರತಕ್ಕಂಥ ಒಂದು ಡಿಫ್ರೆನ್ಸಸ್. ಸೊ ವರ್ಕಿಂಗ್ ವುಮೆನ್ ಅಂದ್ರೆ ಏನು ಅದನ್ನು ಡಿಫೈನ್ ಮಾಡಬೇಕು. ನಾನ್ ವರ್ಕಿಂಗ್ ವುಮೆನ್ ಹಂಗಂದ್ರೆ ಏನು ಅಂತ ಡಿಫೈನ್ ಮಾಡಬೇಕು. ಸೊ ಅಂದ್ರೆ ಈ ಅಫಿಷಿಯಲ್ ಕೆಲಸಗಳ ಜೊತೆಗೆ ಮನೆ ಕೆಲಸಗಳನ್ನ ಯಾರು ನಿಭಾಯಿಸ್ಕೊಳ್ತಾ ಹೋಗ್ತಾರೆ, ಸೊ ವರ್ಕಿಂಗ್ ವುಮೆನ್ಸ್. ನಾನ್ ವರ್ಕಿಂಗ್ ವುಮೆನ್ಸ್ ಅಂತಂದ್ರೆ ಇನ್ನು ಕೆಲಸ ಮಾಡಲ್ಲ ಅಂತ ಅಲ್ಲ, ಸೊ ಕೇವಲ ಅವರು ಮನೆ ಕೆಲಸಕ್ಕೆ ಮಾತ್ರ ಸೀಮಿತವಾಗಿರ್ತಾರೆ, ಅಂದ್ರೆ ಫ್ರೀ ಟೈಮ್ ಅವ್ರಿಗೆ ಜಾಸ್ತಿ ಇರುತ್ತೆ ಅಂತ ಅಷ್ಟೆ.
ಸೊ ಅವರ ನಡುವೆ ಇರತಕ್ಕಂಥ ಎಮೋಷನಲ್ ಮೆಚುರಿಟಿ, ಅವರ ನಡುವೆ ಇರತಕ್ಕಂತಹ ಒಂದು ಎಮೋಷನಲ್ ಇಂಟೆಲಿಜೆನ್ಸ್, ಅವರ ನಡುವೆ ಇರತಕ್ಕಂಥ ಇಂಟೆಲಿಜೆಂಟ್ ಕೋಶೆಂಟ್ ಎಷ್ಟಿದೆ, ಅದು ಸಿಗ್ನಿಫಿಕೆಂಟ್ ಡಿಫ್ರೆನ್ಸ್ ಇರುತ್ತಾ, ಸಿಗ್ನಿಫಿಕೆಂಟ್ ಡಿಫ್ರೆನ್ಸ್ ಇರಲ್ವಾ, ಅಸೆಸ್ ಮಾಡಬೇಕು. ಸೊ ಸಾಮಾನ್ಯವಾಗಿ ಫೀಮೇಲ್ ಅಂತ ಬಂದಾಗ ಮೋರ್ ಎಮೋಷನಲ್, ಫೀಮೇಲ್ಸ್ ಆರ್ ಮೋರ್ ಎಮೋಷನಲ್ಸ್ ಅಂತ ಕರೀತಾರೆ. ಫೀಮೇಲ್ಸ್ ವೆನ್ ಕಂಪೇರ್ ಟು ಬಾಯ್ಸ್, ಬಾಯ್ಸ್ಗೆ ಕಂಪೇರ್ ಮಾಡಿದ್ರೆ ಒಂದು ರೀತಿಯಾದಂತಹ ಗುಣಲಕ್ಷಣಗಳನ್ನು ಹೊಂದಿರುತ್ತೆ. ಫೀಮೇಲ್ಸ್ ಅಲ್ಲೇ ವರ್ಕಿಂಗ್ ಮತ್ತೆ ನಾನ್ ವರ್ಕಿಂಗ್ ಅಂತ ತೆಗೆದುಕೊಂಡ್ರೆ ಎರಡು ಡಿಫ್ರೆಂಟ್. ಸೊ ಇಲ್ಲಿ ಇಂಡಿಪೆಂಡೆಂಟ್ ಸ್ವತಂತ್ರವಾಗಿರ್ತಕ್ಕಂತಹ ವೇರಿಯೇಬಲ್ಸ್ಗಳು. ಏನಕ್ಕೆ ಸ್ವತಂತ್ರವಾಗಿರ್ತಕ್ಕಂಥ ವೇರಿಯೇಬಲ್ಸ್ ಅಂತ ಕರೀತಾರೆ ಅಂತ ಅಂದ್ರೆ, ಸೊ ವರ್ಕಿಂಗ್ ವುಮೆನ್ಸ್ ಅಥವಾ ವರ್ಕಿಂಗ್ ಮದರ್ಸ್ ಅಂತ ಅಂದ್ರೆ, ಸೊ ಕಚೇರಿ ಅವಧಿನಲ್ಲಿ ಅದನ್ನು ನಿಭಾಯಿಸ್ಕೊಳ್ತಾ, ಅದ್ರ ಜೊತೆಗೆ ಮನೆ ಕೆಲಸಗಳನ್ನು ನಿಭಾಯಿಸ್ಕೊಳ್ತಾ, ಸೊ ಎರಡು ಡ್ಯುಯಲ್ಸ್ ರೋಲ್ಸ್ಗಳನ್ನು ಯಾರು ತೆಗೆದುಕೊಳ್ತಾ ಹೋಗ್ತಾರಲ್ಲ ಅದೊಂದು ಕ್ಯಾಟಗರಿ. ಸೊ ಇನ್ನೊಂದು ನಾನ್ ವರ್ಕಿಂಗ್, ಸೊ ಒಂದು ಕೆಲಸಗಳನ್ನ ನಿಭಾಯಿಸ್ಕೊಳ್ತಾ ಹೋಗಿರುವಂಥದ್ದು. ಸೊ ಅಫಿಷಿಯಲ್ ವರ್ಕು ಇಲ್ಲೇ ಇರ್ತಕ್ಕಂತಹ ಒಂದು ಗುಂಪು. ನಡುವೆ ಏನಾದರೂ ಸಿಗ್ನಿಫಿಕೆಂಟ್ ಡಿಫರೆನ್ಸಸ್ಗಳು ನೋಡ್ಬೋದಾ, ಅವುಗಳ ನಡುವೆ ಹೋಲಿಕೆಗಳನ್ನು ಮಾಡಲಿಕ್ಕೆ ಇರ್ತಕ್ಕಂಥ ಎಲಿಮೆಂಟ್ಗಳು ಇದೆಯಾ ಇಲ್ವಾ? ಸೊ ಅಫ್ಕೋರ್ಸ್ ಅಲ್ಲಿ ಅಡ್ಜಸ್ಟ್ಮೆಂಟಲ್ ಇಶ್ಯೂಸ್ಗಳು ಬರುತ್ತೆ, ಎಮೋಷನಲ್ ಮೆಚುರಿಟಿ ಅಂತಕ್ಕಂಥದ್ದು ಬರುತ್ತೆ, ಎಮೋಷನಲ್ ಇಂಟೆಲಿಜೆನ್ಸ್ ಅಂತಕ್ಕಂಥದ್ದು ಬರುತ್ತೆ. ಸೊ ಇವ್ರಿಗೂ ವರ್ಕಿಂಗ್ ಮದರ್ಸು ನಾನ್ ವರ್ಕಿಂಗ್ ಮದರ್ಸ್ಗೂ ನಾವು ಕಂಪೇರ್ ಮಾಡ್ತೀವಿ ಅಂತಂದರೆ, ಸೊ ಲಾಟ್ ಆಫ್ ಎಲಿಮೆಂಟ್ಗಳು ಅಲ್ಲಿ ಕಾಂಟ್ರಿಬ್ಯೂಟ್ ಮಾಡುತ್ತೆ ಟು ಹ್ಯಾವ್ ಎ ಸಿಗ್ನಿಫಿಕೆಂಟ್ ಡಿಫ್ರೆನ್ಸಸ್ ಇನ್ ಮೆನಿ ಕ್ಯಾರೆಕ್ಟರಿಸ್ಟಿಕ್ಸ್. ಸೊ ಇದನ್ನ ನಾವು ಅಸೆಸ್ ಮಾಡಬೇಕು. ಎರಡು ಸ್ವತಂತ್ರ ಚರಾಂಶಗಳ ನಡುವೆ ಇರ್ತಕ್ಕಂಥ ವ್ಯತ್ಯಾಸಗಳನ್ನು ನಾವು ಹೋಲಿಕೆ ಮಾಡಬೇಕು. ಅಂತಹ ಮೂಮೆಂಟಲ್ಲಿ ಟು ಇಂಡಿಪೆಂಡೆಂಟ್ ಟಿ ಟೆಸ್ಟ್ ವಿಧಾನ ಅಂತ ಕರೀತಾ ಹೋಗ್ತಾರೆ, ಅಥವಾ ಎರಡು ಮಾದರಿ ಟಿ ಪರೀಕ್ಷೆ. ಮೊದಲನೇದಾಗಿ ಕೇವಲ ಒಂದು ಗುಂಪಿರುತ್ತೆ, ಈಗಾಗಲೇ ಹೊಂದಿರತಕ್ಕಂಥ ಸ್ಟ್ಯಾಂಡರ್ಡೈಸ್ ಗುಂಪಿನ ಜೊತೆಗೆ ಕಂಪೇರ್ ಅನ್ನ ಮಾಡ್ತಾ ಹೋಗ್ತೀವಿ. ಎರಡನೇ ಮಾದರಿ, ಎರಡನೇ ವಿಧ, ಎರಡು ಟು ಇಂಡಿಪೆಂಡೆಂಟ್ ಗ್ರೂಪ್ಸ್ ಇರುತ್ತೆ. ಆ ಇಂಡಿಪೆಂಡೆಂಟ್ಸ್ ಗ್ರೂಪ್ನ ನಡುವೆ ಇರತಕ್ಕಂತಹ ವ್ಯತ್ಯಾಸಗಳು ಸ್ಪಷ್ಟವಾಗಿ ಗೋಚರ ಆಗುತ್ತೆ. ಆ ಮೂಮೆಂಟಲ್ಲಿ ಇಂಡಿಪೆಂಡೆಂಟ್ ಟಿ ಟೆಸ್ಟ್ ಅನ್ನು ಯೂಸ್ ಮಾಡ್ತೀವಿ. ಮೂರನೇದು ಪೇರ್ಡ್ ಟಿ ಟೆಸ್ಟ್ ಅಂತ, ಜೋಡಿ ಟಿ ಪರೀಕ್ಷೆ. ಸೊ ಇದು ಯಾವಾಗ ಯೂಸ್ ಮಾಡ್ತೀವಿ ಅಂತ ಅಂದಾಗ, ಒಂದೇ ಗುಂಪನ್ನ ಎರಡು ವಿಭಿನ್ನ ಸಿಚುಯೇಷನ್, ಸಂದರ್ಭ, ವಿಭಿನ್ನ ಸಂದರ್ಭಗಳಲ್ಲಿ ನಾವೇನಾದರೂ ಗುಣಲಕ್ಷಣಗಳು ಬದಲಾಗಿದೆಯೇ, ಅವರಲ್ಲಿರ್ತಕ್ಕಂಥ ಸ್ಟ್ರೆಂತ್ ಏನಾದರೂ ಮೆಚುರಿಟಿಯನ್ನು ಪಡ್ಕೊಂಡಿದೆಯೇ, ನಾವು ಕೊಟ್ಟಿರ್ತಕ್ಕಂಥ ಒಂದು ಇಂಟರ್ವೆನ್ಷನ್, ನಾವು ಕೊಟ್ಟಿರ್ತಕ್ಕಂಥ ಒಂದು ಟೆಸ್ಟ್, ನಾವು ಕೊಟ್ಟಿರ್ತಕ್ಕಂಥ ಒಂದು ಟ್ರೈನಿಂಗ್ ಏನಾದರೂ ಇಂಪ್ಯಾಕ್ಟ್ ಮಾಡಿದೆಯೇ ಮಾಡಿಲ್ವೇ ಅನ್ನೋದನ್ನು ನಾವು ಅಸೆಸ್ ಮಾಡಬೇಕು ಅಂತಂದರೆ ಪ್ರೀ ಟೆಸ್ಟ್ ಮತ್ತು ಪೋಸ್ಟ್ ಟೆಸ್ಟನ್ನು ಕೊಡ್ತೀವಿ ಒಂದೇ ಗುಂಪು. ಆದರೆ ಒಂದು ಟ್ರೈನಿಂಗ್, ಫಾರ್ ಎಕ್ಸಾಂಪಲ್ ಒಂದು ಟ್ರೈನಿಂಗ್ ಅನ್ನ ಕೊಟ್ಟರೆ ಇವರ ವರ್ಕ್ ಅನ್ನ ಸುಧಾರಣೆ ಮಾಡಬಹುದು ಅನ್ನೋ ಒಂದು ಅಸಂಪ್ಷನ್. ಯಾವ ಟೆಸ್ಟು? ಫಾರ್ ಎಕ್ಸಾಂಪಲ್ ಲೈಫ್ ಸ್ಕಿಲ್ ಟ್ರೈನಿಂಗ್ ಅನ್ನ ಕೊಟ್ಟರೆ ಹೈಸ್ಕೂಲ್ ವಿದ್ಯಾರ್ಥಿಗಳು ಹೆಚ್ಚಿನ ಅಂಕಗಳನ್ನು ಪಡಿತಾರೆ, ಒಂದು ಅಸಂಪ್ಷನ್. ಲೈಫ್ ಸ್ಕಿಲ್ ಅಂತ ಅಂದ್ರೆ ಏನು? ಸೊ WHO ಒಂದು ಡೆಫಿನೇಷನ್ ಅನ್ನ ಕೊಟ್ಟಿದೆ. ಲೈಫ್ ಸ್ಕಿಲ್ ಅಂತ ಅಂದ್ರೆ ಏನೇನು ಸ್ಕಿಲ್ಸ್ ಬರುತ್ತೆ 10 ಲೈಫ್ ಸ್ಕಿಲ್ಸ್ ಅಲ್ಲಿ, ಅದನ್ನೆಲ್ಲ ನಾವು ವಿತ್ ಎಕ್ಸಾಂಪಲ್, ವಿತ್ ಸಮ್ ಎಕ್ಸಸೈಸ್ ಆಕ್ಟಿವಿಟೀಸ್ ನಾವು ಟ್ರೈನಿಂಗ್ ಅನ್ನ ಕೊಡಬೇಕು, ಇನ್ಫಾರ್ಮೇಶನ್ ಅನ್ನ ಕೊಡಬೇಕು. ಆ ಕೊಡೋದಕ್ಕೂ ಮುಂಚೆ ಅವ್ರ ಟ್ರೈನಿಂಗಿಗೆ ಮುಂಚೆ ಇರ್ತಕ್ಕಂಥ ಎಬಿಲಿಟೀಸು ಅಂದರೆ ಪ್ರೀ ಟೆಸ್ಟ್. ಆ ಪ್ರೀ ಟೆಸ್ಟ್ ಕೊಟ್ಟ ನಂತರದಲ್ಲಿ ಒಂದು 6 months ಡ್ಯೂರೇಷನ್ ಅಲ್ಲಿ ಅವರಿಗೆ ಆಕ್ಟಿವಿಟೀಸ್ ಅನ್ನ ಕೊಡಬೇಕು, ಅಥವಾ ಇಂಟರ್ವೆನ್ಷನ್ ಅನ್ನ ಕೊಡಬೇಕು, ಆಕ್ಟಿವಿಟೀಸ್ಗಳನ್ನ ಮಾಡಿಸ್ಬೇಕು, ಅಥವಾ ಟ್ರೈನಿಂಗ್ ಅನ್ನ ಕೊಡಬೇಕು. ಟ್ರೈನಿಂಗ್ ಅನ್ನ ಕೊಟ್ಟ ನಂತರದಲ್ಲಿ 6 months ಆಫ್ಟರ್ ಟ್ರೈನಿಂಗು ಪೋಸ್ಟ್ ಟೆಸ್ಟ್ ಅದೇ ಗುಂಪಿನ ಮೇಲೆ. ಇಲ್ಲಿ ಬೇರೆ ಗುಂಪು ಆ ಥರ ತೆಗೆದುಕೊಳ್ಳೋದಿಲ್ಲ, ಒಂದೇ ಗುಂಪಿನ ಮೇಲೆ ಪ್ರೀ ಟೆಸ್ಟ್ ಅನ್ನ ಮಾಡ್ತಾರೆ ಮತ್ತು ಪೋಸ್ಟ್ ಟೆಸ್ಟ್ ಅನ್ನ ಮಾಡ್ತಾರೆ. ಎರಡು ಟೆಸ್ಟ್ಗಳ ನಡುವೆ ಇರ್ತಕ್ಕಂಥ ಸಿಗ್ನಿಫಿಕೆಂಟ್ ಡಿಫ್ರೆನ್ಸ್ ಅನ್ನ ಅಸೆಸ್ ಮಾಡ್ತೀವಿ. ಆ ಮೂಮೆಂಟ್ ಅಲ್ಲಿ ನಾವು ಪೇರ್ಡ್ ಟಿ ಟೆಸ್ಟ್ ಅನ್ನು ಯೂಸ್ ಮಾಡ್ತೀವಿ ಅಥವಾ ಅಪ್ಲೈ ಮಾಡ್ತೀವಿ. ವೆರಿ ಸಿಂಪಲ್. ಸೊ ಇಲ್ಲಿ 3 ವಿಧ ಟಿ ಟೆಸ್ಟ್ ಅಲ್ಲಿ. ಒಂದು ಸಿಂಗಲ್ ಸ್ಯಾಂಪಲ್ ಮೆಥಡ್, ಒಂದು ಗುಂಪು ಸ್ಟ್ಯಾಂಡರ್ಡ್ ಆಗಿರ್ತಕ್ಕಂಥ ವ್ಯಾಲ್ಯೂ ಜೊತೆ ಕಂಪೇರ್ ಮಾಡ್ತೀವಿ. ಎರಡನೇದು ಇಂಡಿಪೆಂಡೆಂಟ್ ಟಿ ಟೆಸ್ಟು, ಎರಡು ಸ್ವತಂತ್ರವಾಗಿರ್ತಕ್ಕಂಥ ಚರಾಂಶಗಳಿರುತ್ತೆ, ಎರಡು ಸ್ವತಂತ್ರ ಚರಾಂಶಗಳ ನಡುವೆ ಇರ್ತಕ್ಕಂಥ ವ್ಯತ್ಯಾಸಗಳನ್ನು ಅಸೆಸ್ ಮಾಡ್ತೀವಿ. ಪೇರ್ಡ್ ಟಿ ಟೆಸ್ಟು, ಇಲ್ಲಿ ಒಂದೇ ಗುಂಪಿರುತ್ತೆ, ಆದರೆ 2 ಅಥವಾ 3 ವಿಭಿನ್ನ ಸನ್ನಿವೇಶಗಳ ನಡುವೆ ಇರ್ತಕ್ಕಂಥ ಸಂದರ್ಭವನ್ನು ನಾವು ಅಸೆಸ್ ಮಾಡ್ತೀವಿ. ಅಂದರೆ ಪ್ರೀ ಟೆಸ್ಟ್, ಪೋಸ್ಟ್ ಟೆಸ್ಟ್. After again 3 months, after 4 months, again in case if you want to do test, again we will conduct test.
ಆ ಮೊದಲು ಮತ್ತು ಎರಡನೇದು ಮತ್ತು ಎರಡನೇದು ಮತ್ತು ಮೂರನೇದು ನಡುವೆ ಇರ್ತಕ್ಕಂತಹ ಟೆಸ್ಟ್ಗಳ ನಡುವೆ ಇರ್ತಕ್ಕಂಥ ಒಂದು ಇಂಪ್ರೂವ್ಮೆಂಟ್ಸ್ ಅಥವಾ ಡಿಫರೆನ್ಸಸ್ ಅದನ್ನು ನಾವು ಅಸೆಸ್ ಅನ್ನು ಮಾಡ್ತಾ ಹೋಗ್ತೀವಿ. ಆ ಮೂಮೆಂಟ್ಗೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಈ ಪೇರ್ಡ್ ಟಿ ಟೆಸ್ಟ್. ಟಿ ಟೆಸ್ಟ್ ಅಂತಂದ್ರೆ ವೆರಿ ಸಿಂಪಲ್, ಡಿಫ್ರೆನ್ಸಸ್ ಅನ್ನ ಅಸೆಸ್ ಮಾಡಲಿಕ್ಕೆ ಟಿ ಟೆಸ್ಟ್. ಅದನ್ನ ಡಿಫ್ರೆನ್ಸ್ ಬೇರೆ ಬೇರೆ ಕಂಡೀಷನ್ಸ್ ಅಲ್ಲಿ ನಾವು ಡಿಫ್ರೆನ್ಸಸ್ ಗಳನ್ನ ಅಸೆಸ್ ಮಾಡಬೇಕಾಗುತ್ತೆ. ಎಲ್ಲದಕ್ಕೂ ಒಂದೇ ಫಾರ್ಮುಲಾ ಇಲ್ಲಿ ಅಪ್ಲೈ ಮಾಡ್ಲಿಕ್ಕೆ ಆಗೋದಿಲ್ಲ. ಆ ಕಾರಣಗಳಿಗೋಸ್ಕರ ಟಿ ಟೆಸ್ಟ್ ಅಲ್ಲಿ 3 ವಿವಿಧವಾದಂತಹ ಟಿ ಟೆಸ್ಟ್ಗಳು ಬಂದಿದೆ. ಎರಡನೇ ಎಲಿಮೆಂಟ್ ಯಾವ್ದಪ್ಪ ಅಂತಂದ್ರೆ ಪ್ರಮಾಣಿತ ವಿಚಲನ ಅಥವಾ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಹೆಸರೇ ಹೇಳ್ತಾ ಇದೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತ ಅಂದ್ರೆ ಏನು ಅಂತ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತ ಅಂದ್ರೆ ಒಂದು ಗುಂಪಿನ ವ್ಯಾಲ್ಯೂ, ಗುಂಪಿನಲ್ಲಿರ್ತಕ್ಕಂಥ ಸದಸ್ಯರ ವ್ಯಾಲ್ಯೂ ಅಥವಾ ಗುಂಪಿನ ವ್ಯಾಲ್ಯೂ ಎಷ್ಟು ಸೆಂಟರ್ ಪಾಯಿಂಟ್ ಇಂದ ಅಥವಾ ಮುಖ್ಯ ಬಿಂದುವಿನಿಂದ ಎಷ್ಟು ಡಿವಿಯೇಟ್ ಆಗಿದೆ, ಎಷ್ಟು ವಿಚಲನವನ್ನ ಪಡ್ಕೊಂಡಿದೆ, ಎಷ್ಟು ಪ್ರಮಾಣದ ವಿಚಲನವನ್ನ ಪಡ್ಕೊಂಡಿದೆ, ಅದನ್ನು ಅಸೆಸ್ ಮಾಡಲಿಕ್ಕೆ ಈ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಥವಾ ಪ್ರಮಾಣಿತ ವಿಚಲನ ಪರೀಕ್ಷೆಗಳನ್ನು ಯೂಸ್ ಮಾಡ್ತಾ ಹೋಗ್ತೀವಿ. ಏನಕ್ಕೆ ಬೇಕಿದು? ಏನಕ್ಕೆ ಇದರಿಂದ ಉಪಯೋಗ ಏನು? ಏನಕ್ಕೋಸ್ಕರ ಈ ಪ್ರಮಾಣಿತ ವಿಚಲನವನ್ನು ನಾವು ಟೆಸ್ಟ್ ಮಾಡಬೇಕು? ಉದಾಹರಣೆಗೆ ಟಿ ಟೆಸ್ಟ್ ಅಂತಂದ್ರೇನು ನಮಗೆ ಗೊತ್ತಾಗಿದೆ. ಎರಡು ವೇರಿಯೇಬಲ್ಸ್ನ ನಡುವೆ, ಸ್ವತಂತ್ರವಾಗಿರ್ತಕ್ಕಂಥ ಚರಾಂಶಗಳ ನಡುವೆ ಇರ್ತಕ್ಕಂಥ ವ್ಯತ್ಯಾಸಗಳನ್ನು ಅಸೆಸ್ ಮಾಡಬೇಕಾ ಬೇಡವಾ ಅಂತ ಸಂದರ್ಭದಲ್ಲಿ ಟಿ ಟೆಸ್ಟ್ ಅನ್ನ ನಾವು ಯೂಸ್ ಮಾಡ್ತೀವಿ. ಓಕೆ, ಸೊ ಯಾರ ಮೇಲೂ ಹೂ ಇಸ್ ಗ್ರೇಟ್, ಹೂ ಇಸ್ ಮೋರ್ ಗ್ರೇಟ್ ಅಂತ ಅಸೆಸ್ ಮಾಡಬೇಕು. ಸೊ ಇವ್ರು ಬೆಟರಾ ಅಂತ ನಾವು ಅಸೆಸ್ ಮಾಡಬೇಕು ಅಂತಂದ್ರೆ, ಸೊ ಯಾರಲ್ಲಿ ಹೆಚ್ಚು ಅಂಕಗಳು ಬಂದಿದೆ, ಇವರೆಲ್ಲ ಬಂದಿದೆಯಾ? ಸೊ ಆಬ್ವಿಯಸ್ಲಿ ಟಿ ಟೆಸ್ಟ್ ವಿಲ್ ಬಿ ಹೆಲ್ಪ್ಫುಲ್. ಪ್ರಮಾಣಿತ ವಿಚಲನ ಇರ್ತಕ್ಕಂತಹ ಡೇಟಾ ಅಥವಾ ಪಡ್ಕೊಂಡಿರ್ತಕ್ಕಂತಹ ಡೇಟಾ ಎಷ್ಟು ಸಿಗ್ನಿಫಿಕೆಂಟ್ ಆಗಿದೆ, ಎಷ್ಟು ನಾರ್ಮಲಿ ಡಿಸ್ಟ್ರಿಬ್ಯೂಟ್ ಆಗಿದೆ. ಸೊ ನಾವು ಮೀಡಿಯನ್ ಮೋಡ್, ಸೆಂಟ್ರಲ್ ಟೆಂಡೆನ್ಸಿ ಮಾಡಬೇಕಾದ್ರೆ ನೋಡ್ತಾ ಇದ್ವಿ. ಸೆಂಟ್ರಲ್ ಟೆಂಡೆನ್ಸಿ ಕ್ಯುನೆಸಿಸ್ ಮತ್ತೆ ಕರ್ಟಸಿಸ್ ವಿತಿನ್ ಅ ರೇಂಜ್ ಬರಬೇಕು ಅಂತ. ಅದೊಂದು ವಿಧಾನ. ಡೇಟಾ ನಾರ್ಮಲಿ ಡಿಸ್ಟ್ರಿಬ್ಯೂಟ್ ಆಗಿದೆಯಾ ಅಥವಾ ಆಗಿಲ್ವಾ ಅಂತ ತಿಳ್ಕೊಳೋದಕ್ಕೆ ಅದೊಂದು ವಿಧಾನ. ಪ್ರಮಾಣಿತ ವಿಚಲನವು ಸಹ ಒಂದು ವಿಧಾನ. ಏನಕ್ಕೋಸ್ಕರ? ಆ ಡೇಟಾ, ನಾವು ಪಡ್ಕೊಂಡಿರ್ತಕ್ಕಂಥ ಡೇಟಾ ವ್ಯಾಲಿಡಾ ಅಥವಾ ಇನ್ವ್ಯಾಲಿಡಾ, ಅದನ್ನ ಫರ್ದರ್ ಅನಾಲಿಸಿಸ್ಗೆ ತೆಗೆದುಕೋಬೇಕಾ ಬೇಡವಾ ಅಂತಕ್ಕಂಥದ್ದನ್ನ ನಾವು ಅಸೆಸ್ ಮಾಡಬೇಕು ಅಂತಂದ್ರೆ ಫಸ್ಟ್ ಈ ಪ್ರಮಾಣಿತ ವಿಚಲನವನ್ನು ಸಹ ಅಂದ್ರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂಕಗಳನ್ನು ನಾವು ಪಡ್ಕೊಳ್ತಾ ಹೋಗ್ಬೇಕು. ಸೊ ಇದು ಎಷ್ಟಿರಬೇಕು? ಹಾಗಂದ್ರೆ ಏನು ಅಂತಂದ್ರೆ ಇಲ್ಲಿ ಡೆಫಿನೇಷನ್ಸ್ ಕೊಟ್ಟಿದ್ದಾರೆ ನೋಡಿ. ಸರಾಸರಿ ವಿವರಣಾತ್ಮಕ ಅಂಕಿ ಅಂಶಗಳಲ್ಲಿ ಡೇಟಾ ಮಾದರಿಯಾದ್ಯಂತ ಮೌಲ್ಯಗಳು ಹೇಗೆ ಹರಡುತ್ತವೆ ಅಂದ್ರೆ ಹೇಗೆ ಡಿಸ್ಟ್ರಿಬ್ಯೂಟ್ ಆಗಿದೆ ಅನ್ನೋದನ್ನ ಇದು ಹೇಳ್ತಾ ಹೋಗುತ್ತೆ. ಮತ್ತೆ ಇದು ಸರಾಸರಿಯಿಂದ ಅಂದ್ರೆ ಸೆಂಟರ್ ಪಾಯಿಂಟ್ ಏನಿದೆಯಲ್ಲ, ಆ ಸರಾಸರಿ ಸೆಂಟರ್ ಪಾಯಿಂಟ್ ಇಂದ ಡೇಟಾ ಬಿಂದುಗಳಿನ ವ್ಯತ್ಯಾಸದ ಅಳತೆ. ಈ ಡೇಟಾ ಸೆಟ್ ಮಾದರಿ ಅಂಕಿಅಂಶಗಳ ಜನಸಂಖ್ಯೆ, ಯಾದೃಚ್ಛಿಕ ವೇರಿಯೇಬಲ್ ಮತ್ತು ಸಂಭವನೀಯತೆಯ ವಿವರಣೆಯ ಪ್ರಮಾಣಿತ ವಿಚಲನವು ಅದರ ವ್ಯತ್ಯಾಸದ ವರ್ಗಮೂಲವಾಗಿದೆ. ಪ್ರಮಾಣಿತ ವಿಚಲನ ಅಂತ ಅಂದ್ರೆ ಸೊ ಎಷ್ಟು ಒಬ್ಬ ವ್ಯಕ್ತಿಯ ಡೇಟಾವನ್ನ ಮತ್ತೊಂದು ಗುಂಪಿನಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ನಾವು ಕಂಪೇರ್ ಮಾಡ್ತಾ ಹೋದಾಗ, ಮೂಲ ವರ್ಗವನ್ನ ನಾವು ಕಂಪೇರ್ ಮಾಡ್ತಾ ಹೋದಾಗ ಎಷ್ಟು ಒಂದು ಸ್ಟ್ಯಾಂಡರ್ಡ್ ವೇರಿಯೇಷನ್ ಎಷ್ಟು ದೂರ ಬಂದಿದೆ, ಎಷ್ಟು ದೂರ ಸೆಂಟರ್ ಪಾಯಿಂಟ್ಗೆ ಇರಬೇಕು, ಒಂದು ಆವರೇಜ್ ಆಗಿರಬೇಕು ಡೇಟಾ. ಆದರೆ ಯಾವಾಗಲೂ ಸಹ ಆವರೇಜ್ ಆಗಿರೋದಿಲ್ಲ. ಸೊ ಅದು ಡಿವಿಯೇಟ್ ಆಗಿರುತ್ತೆ. ಎಷ್ಟು ಪ್ರಮಾಣದಲ್ಲಿ ಡಿವಿಯೇಟ್ ಆಗಿದೆ? ಸೊ ಅದಕ್ಕೊಂದು ಒಂದು ಅಂಕ ಇದೆ, ಇಷ್ಟಿರಬೇಕು ಸ್ಟ್ಯಾಂಡರ್ಡ್ ಡಿವಿಯೇಷನ್ ವ್ಯಾಲ್ಯೂ. ಸೊ ಯಾವಾಗ ಹೆಚ್ಚು ನಂಬಲಾರ್ಹ ಅಂತಂದಾಗ 0ಗೆ ಹತ್ರ ಇರಬೇಕು. ಸ್ಟ್ಯಾಂಡರ್ಡ್ ಡಿವಿಯೇಷನ್ 0 ಬರಬೇಕು ಆಲ್ಮೋಸ್ಟ್. ಆಬ್ವಿಯಸ್ಲಿ 0 ಬರಲ್ಲ. ಏನಕ್ಕೆ 0 ಬರಲ್ಲ ಅಂತಾರೆ? ಇಂಡಿವಿಜುವಲ್ ಡಿಫ್ರೆನ್ಸ್ ಅಂತ ನಾವು ಒಪ್ಕೊಂಡಿದೀವಿ. ಸೊ ಇಂಡಿವಿಜುವಲ್ ಡಿಫ್ರೆನ್ಸಸ್ ಇದೆ ಅಂತ ಅಂದಾಗ ಇಲ್ಲಿ 0 ಬರಲಿಕ್ಕೆ ಸಾಧ್ಯ ಇಲ್ಲ. ಆದರೆ 0ಗೆ ಆದಷ್ಟು ಹತ್ರವಾಗಿರಬೇಕು. 1, 2, 3 ನಂಬರ್ ಆಫ್ ಫ್ರೀಕ್ವೆನ್ಸಿ ಮೇಲೆ DF ಡಿಗ್ರೀಸ್ ಆಫ್ ಫ್ರೀಡಮ್ನ ಮೇಲೆ ಈ ಒಂದು ಸ್ಟ್ಯಾಂಡರ್ಡ್ ಡಿವಿಯೇಷನ್ ವ್ಯಾಲ್ಯೂ ವೇರಿಯೇಷನ್ಸ್ ಆಗ್ತಾ ಹೋಗುತ್ತೆ. ಸೊ ಅಕ್ಸೆಪ್ಟಬಲ್, ಎಲ್ಲಿವರೆಗೂ ಅಕ್ಸೆಪ್ಟಬಲ್? 4, 5, 6 ಡಿವಿಯೇಷನ್, ಸ್ಟ್ಯಾಂಡರ್ಡ್ ಡಿವಿಯೇಷನ್
ಸೊ ಇಷ್ಟು ಬಂದಿದೆ ಫಾರ್ 30 ಸ್ಯಾಂಪಲ್ಗೆ ಅಂತಂದರೆ ಅಕ್ಸೆಪ್ಟಬಲ್. ಸೊ ಒಂದು 1000 ಪಾಪ್ಯುಲೇಷನ್ಸ್ ಇದೆ, ಸ್ಯಾಂಪಲ್ ಇದೆ, ಅದ್ರ ಮೇಲೆ ನಾವು ಡೇಟಾವನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಇದೀವಿ. ಸೊ ಓಕೆ 20, 21, 22 ಅಪ್ ಟು 25ವರೆಗೂ ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನ್ ವ್ಯಾಲ್ಯೂ ವೇರಿಯೇಷನ್ಸ್ ಆಗುತ್ತೆ. ಓಕೆ, ಸೊ ಏನಕ್ಕೆ ಅಂತಂದರೆ ಯೂಸ್ ಡೇಟಾ ಇದೆ, ಸೊ ಅಕ್ಸೆಪ್ಟಬಲ್ ಬೇಸ್ಡ್ ಆನ್ ಡಿಗ್ರೀಸ್ ಆಫ್ ಫ್ರೀಡಮ್. ಸೊ ಆದಷ್ಟು ಈ ಸ್ಟ್ಯಾಂಡರ್ಡ್ ಡಿವಿಯೇಷನ್ನ ಒಂದು ವ್ಯಾಲ್ಯೂ ಓವರಾಲ್ ಎಸ್ ಟಿ ಇಸ್ ಈಕ್ವಲ್ ಟು ವಾಟ್ ಅಂತ ಏನೋ ಬರುತ್ತಲ್ಲ, ಸೊ ಅದ್ರ ವ್ಯಾಲ್ಯೂ 0ಗೆ ಹತ್ರ ಇರಬೇಕು. 0ಗೆ ಹತ್ರ ಇದ್ದಷ್ಟು ಪಡ್ಕೊಂಡಿರ್ತಕ್ಕಂತಹ ವ್ಯಾಲ್ಯೂ ವ್ಯಾಲಿಡ್ ಆಗಿದೆ ಅಂತ, ರಿಲೇಬಲ್ ಆಗಿದೆ ಅಂತ, ಅದನ್ನು ನಾವು ಜನರಲೈಸೇಷನ್ ಮಾಡಲಿಕ್ಕೆ ಉಪಯೋಗಿಸ್ಕೋಬಹುದು ಅನ್ನೋ ಒಂದು ಇಂಡಿಕೇಟರ್, ಸ್ಮಾಲ್ ಇಂಡಿಕೇಟರ್ನ ಇದು ತೋರಿಸ್ತಾ ಹೋಗುತ್ತೆ. ಫಾರ್ಮುಲಾ ಏನು ಫಾರ್ ಎಸ್ ಟಿ? ಸಿಗ್ಮಾ ಎಸ್ ಡಿ ಇಸ್ ಈಕ್ವಲ್ ಟು the whole root of sigma s square divided by n minus 1. ಸೊ ಇಲ್ಲಿ ಸಿಗ್ಮಾ ಎಸ್ ಸ್ಕ್ವೇರ್ ಅಥವಾ ಸಿಗ್ಮಾ ಎಸ್ ಡಿ ಸ್ಕ್ವೇರ್ ಅಂತಂದರೆ, ಸೊ ಒಂದು ಡಿವಿಯೇಷನ್ಸ್ ಬರುತ್ತಲ್ಲ, ಡಿವಿಯೇಷನ್ಸ್ ಅದನ್ನು ಸ್ಕ್ವೇರ್ ಮಾಡಿರ್ತಕ್ಕಂಥ ಸಮ್ ವ್ಯಾಲ್ಯೂ ಏನಿರ್ತಲ್ಲ ಅದು ಸಿಗ್ಮಾ ಡಿ ಸ್ಕ್ವೇರ್, ಡಿಫ್ರೆನ್ಸಸ್ನ ವ್ಯಾಲ್ಯೂ ಸ್ಕ್ವೇರ್ ಮಾಡಿರ್ತಕ್ಕಂಥ ವ್ಯಾಲ್ಯೂ. ನೆಕ್ಸ್ಟ್ ಡಿವೈಡೆಡ್ ಬೈ n minus 1. n minus 1 ಅಂತಾರೆ. ಎನ್ ಅಂತಂದರೆ ಇಲ್ಲಿ ನಂಬರ್ ಆಫ್ ಸ್ಟೂಡೆಂಟ್ ಪಾರ್ಟಿಸಿಪೇಟೆಡ್ ಅಥವಾ ನಂಬರ್ ಆಫ್ ಯೂನಿಟ್ ಅಂತ. ಸೊ -1 ಏನಕ್ಕೆ ಅಂತಾರೆ, ಇದು ಸಿಂಪಲ್ ಅಥವಾ ಸ್ಮಾಲ್ ಗ್ರೂಪ್ಗೆ ಕಂಪೇರ್ ಮಾಡಬೇಕು ಅಂತಂದರೆ ಅಥವಾ ಫಾರ್ಮುಲಾ ಯೂಸ್ ಮಾಡಬೇಕು ಅಂತಂದರೆ -1 ಬರುತ್ತೆ. ಲಾರ್ಜ್ ಗ್ರೂಪ್ಗೆ ಬರೀ ರೂಟ್ n ಬರುತ್ತೆ. ರೂಟ್ ಏನಂತ ಅಂದರೆ ಎಬೋವ್ 30 ಪಾಪ್ಯುಲೇಷನ್ ಇತ್ತು ಅಂತಂದರೆ n minus 1 ಬರೋದಿಲ್ಲ, ಬರೀ n ಬರುತ್ತೆ. ಸೊ ಬಿಲೋ 30 ಇತ್ತು ಅಂತಂದರೆ n minus 1 ಬರುತ್ತೆ. ಸೊ ಅದನ್ನು ಕ್ಯಾಲ್ಕುಲೇಷನ್ ಮಾಡಿದ್ರೆ ಬರ್ತಕ್ಕಂಥ ಮೌಲ್ಯ ಮತ್ತವೇ ಎಸ್ ಟಿ. ಆ ಎಸ್ ಟಿ 0ಗೆ ಹತ್ರ ಇರಬೇಕು. ಇದು ಸ್ಟ್ಯಾಟಿಸ್ಟಿಕಲಿ ಡೇಟಾ ವ್ಯಾಲಿಡಾ ಅಥವಾ ಇನ್ವ್ಯಾಲಿಡಾ ಅಂತಕ್ಕಂಥ ಡೇಟಾವನ್ನು ನೋಡಬೇಕು ಅಂತಂದರೆ ಯೂಸ್ ಮಾಡ್ತಕ್ಕಂಥ ಒಂದು ವಿಧಾನ. ಸಾಮಾನ್ಯವಾಗಿ ಈ ಪ್ರಮಾಣಿತ ವಿಚಲನವು ಜನಸಂಖ್ಯೆ ಪ್ರಮಾಣಿತ ವಿಚಲನವನ್ನು ಸೂಚಿಸುತ್ತೆ. ಎಷ್ಟು ವಿಚಲನೆಯನ್ನು ಹೊಂದಿದೆ, ಪ್ರಮಾಣಿತ ಅಂತಂದರೆ ಏನಕ್ಕೆ ಅಂತಂದರೆ ವ್ಯಾಲಿಡ್. ಸೊ ಎಷ್ಟರ ಮಟ್ಟಿಗೆ ಅದು ವಿಚಲನ ಡಿವಿಯೇಷನ್ ಅನ್ನು ಹೊಂದಿದೆ, ಮತ್ತು ಡೇಟಾ ಮೌಲ್ಯಗಳ ಗುಂಪಿನ ಪ್ರಮಾಣಿತ ವಿಚಲನ ಲೆಕ್ಕಾಚಾರ ಮಾಡುವ ಹಂತಗಳು ಸೊ ಈ ಕೆಳಕಂಡಂತೆ ಇರುತ್ತೆ. ಸೊ ಏನು ಮಾಡ್ತಾರೆ ಅಲ್ಲಿ, ಸರಾಸರಿಯನ್ನು ಫಸ್ಟ್ ಕಂಡುಹಿಡ್ಕೋಬೇಕು. ಇದು ಅವಲೋಕನಗಳ ಅಂಕಗಣಿತದ ಸರಾಸರಿ. ಸಾಮಾನ್ಯವಾಗಿ ನಾವೇನು ಮೀನ್ ವ್ಯಾಲ್ಯೂ ಅನ್ನು ಕಂಡುಕೊಳ್ತೀವಿ, ಸೊ ಮೀನ್ ವ್ಯಾಲ್ಯೂ. ಸೊ ಮೀನ್ ವ್ಯಾಲ್ಯೂಯಿಂದ ಪ್ರತಿಯೊಂದು ಇಂಡಿವಿಜುವಲ್ ಸ್ಕೋರನ್ನು ಮೈನಸ್ ಮಾಡ್ತಾ ಹೋಗಬೇಕು. ಅದು ಡಿಫ್ರೆನ್ಸ್ ಆಗುತ್ತೆ, ಮೀನ್ ಡಿಫ್ರೆನ್ಸು. ಸೊ ಮೀನ್ ಡಿಫ್ರೆನ್ಸಸ್ಸನ್ನು ಸ್ಕ್ವೇರ್ ಮಾಡಬೇಕು. ಓಕೆ, ಸೊ 2 ವರ್ಗ ವ್ಯತ್ಯಾಸಗಳ ಸರಾಸರಿಯನ್ನು ಹುಡುಕಿದ ನಂತರದಲ್ಲಿ ವ್ಯತ್ಯಾಸ ಇಸ್ ಈಕ್ವಲ್ ಟು ವರ್ಗ ವ್ಯತ್ಯಾಸಗಳ ಮೊತ್ತ, ಸೊ ಡಿವೈಡೆಡ್ ಬೈ ಅವಲೋಕನಗಳ ಸಂಖ್ಯೆ. ಸೊ ಈ ವ್ಯತ್ಯಾಸದ ಮೂಲ ವರ್ಗವನ್ನು ಹುಡುಕಿ, ಅಂದರೆ ಪ್ರಮಾಣಿತ ವಿಚಲನ ಇಸ್ ಈಕ್ವಲ್ ಟು ಇಷ್ಟು ಆಗಬಹುದು ಅನ್ನೋ ಒಂದು ಅಂಕಿ ಅಂಶ. ಓಕೆ, ಸೊ ಡಿಫ್ರೆನ್ಸಸ್ ಏನು ಬರುತ್ತಲ್ಲ, ಡಿಫ್ರೆನ್ಸ್ನ ಒಂದು ಮೊತ್ತ ಮಾಡಬೇಕಾಗುತ್ತೆ. ಅದು ಸಿಗ್ಮಾ ಡಿ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಸೊ ಸಿಗ್ಮಾ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಅಥವಾ ಡಿವೈಡೆಡ್ ಬೈ n minus 1. ಈ ಫಾರ್ಮುಲಾ ಹಾಕಿದ್ರೆ ನಮಗೆ ಬಂದಿರತಕ್ಕಂಥ ಉತ್ತರ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಓಕೆ, ಸೊ ಇದಾದ ನಂತರದಲ್ಲಿ ಮತ್ತೊಂದು ವಿಧಾನ ಇದೆ. ಡೇಟಾ ನಾರ್ಮಲಿ ಡಿಸ್ಟ್ರಿಬ್ಯೂಟೆಡ್ ಆಗಿದೆಯಾ ಅಥವಾ ಆಗಿಲ್ವಾ, ಅಥವಾ ಡೇಟಾ ಪಡ್ಕೊಂಡಿರ್ತಕ್ಕಂಥ ಡೇಟಾ ನಂಬಬಹುದಾ ಅಥವಾ ನಂಬಲಿಕ್ಕೆ ಆಗಲ್ವಾ. ಸೊ ಆ ವ್ಯಾಲ್ಯೂನೇ ಕ್ರೋನ್ ಬಾ ಆಲ್ಫಾ. ಕ್ರೋನ್ ಬಾ ಆಲ್ಫಾ ಈ ಡೇಟಾ ಎಷ್ಟಿರಬೇಕು ಅಂತಂದರೆ, ಸೊ ಮಿನಿಮಮ್ 0.60 ಅಷ್ಟಿರಬೇಕು. ಅದಕ್ಕಿಂತ ಹೆಚ್ಚಿಗೆ ಇರಬೇಕು, ಅದಕ್ಕಿಂತ ಕಡಿಮೆ ಆಗಬಾರ್ದು. ಸೊ ಪಾಯಿಂಟ್ ಅಥವಾ 0.60 ಎಬೋ ಇತ್ತು ಅಂತಂದರೆ ಅಂತಹ ಡೇಟಾವನ್ನು ನಾವು ಫರ್ದರ್ ಅನಾಲಿಸಿಸ್ಗೆ ಕನ್ಸಿಡರ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಒಂದು 4-5 ವರ್ಗು, ಒಂದು 30 ಇದೆ ಅಂತ ಅಂದಾಗ ಡಿಗ್ರೀಸ್ ಆಫ್ ಫ್ರೀಡಮು, ಓಕೆ 4-5-6 ವರ್ಗು ಅಕ್ಸೆಪ್ಟಬಲ್. ಸೊ ಇನ್ ಕೇಸ್ ಏನಾದ್ರು 20-30-90 ಬಂತು ಅಂತಂದರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫಾರ್ 30 ಮೆಂಬರ್ಸ್ಗೆ, ಸೊ ಅಂತಹ ಡೇಟಾವನ್ನು ನಾವು
ಯಾವುದೇ ಟೆಸ್ಟ್ ಆಗಿರ್ಬೋದು, ಟಿ ಟೆಸ್ಟ್ ಆಗಿರ್ಬೋದು, ಕಾರ್ಲೇಷನ್ಸ್ ಆಗಿರ್ಬೋದು, ಅಥವಾ ಯಾವುದೇ ಒಂದು ಕ್ಯಾಲ್ಕುಲೇಷನ್ಸ್ಗೆ ಅಂತಹ ಡೇಟಾ ಸೂಕ್ತವಲ್ಲ ಅಂತಕ್ಕಂಥ ನಿರ್ಧಾರಕ್ಕೆ ನಾವು ಬರ್ತಾ ಹೋಗ್ತೇವೆ. ಏನಕ್ಕೆ ಅಂತಂದರೆ ಡೇಟಾ ನಾರ್ಮಲಿ ಡಿಸ್ಟ್ರಿಬ್ಯೂಟ್ ಆಗಿಲ್ಲ. ಯಾವಾಗ ಡೇಟಾ ನಾವು ಪಡ್ಕೊಂಡಿರ್ತಕ್ಕಂಥ ಡೇಟಾ ಡಿಸ್ಟ್ರಿಬ್ಯೂಟ್ ಆಗಿಲ್ಲ, ಸೊ ಅದು ಎಂಟೈರ್ ಪಾಪ್ಯುಲೇಷನ್ ಅನ್ನು, ಅಂದರೆ ನಾವು ತೆಗೆದುಕೊಂಡಿರ್ತಕ್ಕಂಥ ಸ್ಟಡಿ ಪಾಪ್ಯುಲೇಷನ್ಸ್ ಅಂತ ಏನಿರುತ್ತಲ್ಲ, ಸ್ಟಡಿ ಪಾಪ್ಯುಲೇಷನ್ ಅನ್ನು ಅದು ರೆಪ್ರೆಸೆಂಟ್ ಮಾಡೋದಿಲ್ಲ. ಯಾವಾಗ ರೆಪ್ರೆಸೆಂಟ್ ಮಾಡೋದಿಲ್ಲ ಸ್ಟಡಿ ಪಾಪ್ಯುಲೇಷನ್ ಅನ್ನು, ಅಂತಹ ಡೇಟಾ ಇನ್ವ್ಯಾಲಿಡ್ ಅಂತ ಏಕೆ ಅನ್ನಿಸ್ಕೊಳ್ಳುತ್ತೆ ಅಂತಂದರೆ, ಸೊ ನಾವು ಅದಕ್ಕೆ ಎಷ್ಟೇ ದುಡ್ಡು ಖರ್ಚು ಮಾಡಿರ್ಬೋದು, ಡೇಟಾ ಸಂಗ್ರಹ ಮಾಡ್ಕೋದಕ್ಕೆ ಎಷ್ಟೇ ಟೈಮ್ ವೇಸ್ಟ್ ಮಾಡಿರ್ಬೋದು, ಎಷ್ಟೇ ರಿಸೋರ್ಸ್ಗಳನ್ನು ನಾವು ಯೂಸ್ ಮಾಡ್ಕೊಂಡಿರಬಹುದು, ಆ ಡೇಟಾ ವಿತಿನ್ ಅ ಫ್ರೇಮ್ ಬರಲಿಲ್ಲ ಅಂತ ಅಂದಾಗ ಅಂತಹ ಡೇಟಾ ವೇಸ್ಟ್. ಅದು ಉಪಯೋಗಕ್ಕೆ ಬರಬೇಕು, ಯೂಸ್ಫುಲ್ಲಿಗೆ ಬರಬೇಕು ಅಂತಂದರೆ ಈ ಪ್ಯಾರಾಮೀಟರ್ಸ್ಗಳನ್ನು ನಾವು ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿದ್ರೆ ವಿತಿನ್ ಅ ರೇಂಜ್ ಬರಬೇಕು. ಸೊ ವಿತಿನ್ ಅ ರೇಂಜ್ ಬಂದಾಗ ನಾವು ಫರ್ದರ್ ಅನಾಲಿಸಿಸ್ಗೆ ಅಥವಾ ಇಂಟರ್ಪ್ರಿಟೇಷನ್ಸ್ಗೆ ಅಂತಹ ಒಂದು ಡೇಟಾವನ್ನು ಬಳಸ್ತಾ ಹೋಗ್ತೀವಿ. ಸೊ ಇಲ್ಲಿ ನಾವು ಎಜುಕೇಷನಲ್ ಆಕ್ಟಿವಿಟೀಸ್, ರಿಸರ್ಚ್ ಆಕ್ಟಿವಿಟೀಸ್ ಅಂತ ನಾವು ಮಾಡಿದ್ರೆ ಶೈಕ್ಷಣಿಕವಾಗಿ ಲೈಕ್ ಡೆಸರ್ಟೇಷನ್ಸ್ ಇರ್ಬೋದು, ಪ್ರಾಜೆಕ್ಟ್ ವರ್ಕ್ಸ್ಗಳಿರ್ಬೋದು, ಸೊ ಇವನ್ PhD ಸಹ ತುಂಬ ಸಿಗ್ನಿಫಿಕೆಂಟ್ ಇಂಪ್ಯಾಕ್ಟನ್ನು ಮಾಡುತ್ತೆ. ಅದನ್ನು ಪ್ರತಿಯೊಂದು ಹಂತದಲ್ಲೂ ಅದನ್ನು ನೋಡ್ತಾ ಹೋಗ್ತಾರೆ. ಆದರೆ ಈ ಡಿಗ್ರಿ ಲೆವೆಲ್ ಮತ್ತು PG ಲೆವೆಲಲ್ಲಿ ಡೆಸರ್ಟೇಷನನ್ನು ಮಾಡ್ತಾ ಹೋಗ್ತೀವಲ್ಲ, ಅಥವಾ ಮಿನಿ ರಿಸರ್ಚ್ ಆಕ್ಟಿವಿಟೀಸ್ಗಳನ್ನು ಮಾಡ್ತಾ ಹೋಗ್ತೀವಲ್ಲ, ಸೊ ಕೆಲವೊಂದು ಬಾರಿ ಇದರಲ್ಲಿ ನೆಗ್ಲೆಕ್ಟೆಡ್ ಕಂಟೆಂಟ್ ಇದೆಲ್ಲ. ಓಕೆ, ಸೊ ಯಾರು ಅದಕ್ಕೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಏನಕ್ಕೋಸ್ಕರ ಯೂಸ್ ಮಾಡ್ತಾರೆ, ನಾವು ಯಾರು ಸರಿಯಾಗಿ ಈ ಒಂದು ಕಾರಣಗಳಿಗೋಸ್ಕರ ಅಥವಾ ಇದನ್ನು ಗುರುತಿಸ್ಕೊಳ್ಳೋಕ್ಕೋಸ್ಕರ ಯೂಸ್ ಮಾಡ್ತೀವಿ ಅಂತ ಹೇಳಕ್ಕೆ ಹೋಗೋದಿಲ್ಲ. ಏನಕ್ಕೆ ಅಂತಂದರೆ ನಾವಿಲ್ಲಿ ಮಾಡ್ತಾ ಇರ್ತಕ್ಕಂಥದ್ದೇ ಪ್ರಾಕ್ಟೀಸ್ಗೋಸ್ಕರ. ಸೊ ಪ್ರಾಕ್ಟೀಸ್ ಅಂತ ಅಂದರೆ ಮಿನಿ ರಿಸರ್ಚ್ ಮಾಡುವಂಥದ್ದು ಡೆಸರ್ಟೇಷನ್ನ ಒಂದು ತೀವ್ರತೆ ಇಷ್ಟಿರುತ್ತೆ, ಈ ಥರ ಮಾರ್ಗಗಳಿದೆ, ಈ ಥರ ಮೆಥಡಾಲಜಿ ಇದೆ ಅನ್ನೋದನ್ನು ಅರ್ಥ ಮಾಡಿಸ್ಲಿಕ್ಕೆ ಮಿನಿ ರಿಸರ್ಚನ್ನು ನಾವು ಇಂಟ್ರೊಡ್ಯೂಸ್ ಮಾಡಿರ್ತಾರೆ. ಒಮ್ಮೆ ನಮಗೆ ರಿಸರ್ಚ್ನ ಒಂದು 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 ಮೆಥಡ್ ನಿಮ್ಗೆ ಅರ್ಥ ಆಗಿದೆ ಅಂತಂದಾಗ ನೆಕ್ಸ್ಟ್ ಫರ್ದರ್ ಆಕ್ಟಿವಿಟೀಸ್ ಅಥವಾ ಡೆಸರ್ಟೇಷನ್ ಆಕ್ಟಿವಿಟೀಸು, ಥೀಸಿಸ್ ಆಕ್ಟಿವಿಟೀಸಲ್ಲಿ ಅದನ್ನು ಸಿಸ್ಟಮೆಟಿಕ್ ಆಗಿ ಯೂಸ್ ಮಾಡ್ಕೋಬೇಕು. ಸಿಸ್ಟಮೆಟಿಕ್ ಅಂತಂದರೆ ಕಂಪ್ಲೀಟ್ ಫ್ರಮ್ ಬಿಗಿನಿಂಗ್ ಟಿಲ್ ದ ಎಂಡ್. ಓಕೆ, ಸೊ ದೇರ್ ಇಸ್ ಎ ಸ್ಟ್ಯಾಂಡರ್ಡ್ ಪ್ರೊಸೀಜರ್, ವಿ ಹ್ಯಾವ್ ಟು ಫಾಲೋ ದ ಸ್ಟ್ಯಾಂಡರ್ಡ್ ಪ್ರೊಸೀಜರ್. ಸೊ ಮಿನಿ ರಿಸರ್ಚಲ್ಲಿ ಕೆಲವೊಂದು ಸ್ಯಾಂಪಲ್, ಮಿನಿ ರಿಸರ್ಚಲ್ಲಿ ನಾವು ತೆಗೆದುಕೊಳ್ಳುವಂಥ ಸ್ಯಾಂಪಲ್ಲೇ 30 ಅದು ಸ್ಯಾಂಪಲ್ಲೇ ಅಲ್ಲ ಹೇಳ್ಬೇಕು ಅಂತಂದರೆ. ಸೈಂಟಿಫಿಕ್ ಆಗಿ ಹೇಳ್ಬೇಕು ಅಂತಂದರೆ ಸ್ಯಾಂಪಲ್ 30 ಕನ್ಸಿಡರ್ ಮಾಡ್ಕೊಳೋದಿಲ್ಲ. ಆದರೆ ಒಂದು ಎಕ್ಸ್ಪೀರಿಯನ್ಸ್ ಆಗಲಿಕ್ಕೆ 30 ಸ್ಯಾಂಪಲನ್ನು ತೆಗೆದುಕೊಂಡು 30 ಸ್ಯಾಂಪಲ್ ತೆಗೆದುಕೊಂಡು ನೀವು ಮಿನಿ ರಿಸರ್ಚ್ ಆಕ್ಟಿವಿಟೀಸ್ ಮಾಡ್ಬೋದು ಅಂತ ಅಪ್ರೂವಲ್ ಕೊಟ್ಬಿಡ್ತಾರೆ. ಓಕೆ, ಸೊ ರಿಸರ್ಚ್ ಈಸ್ ನಥಿಂಗ್ ಬಟ್ ಸಿಸ್ಟಮೆಟಿಕ್ ಪ್ರೊಸೀಜರ್ ಅಂತ ನಮಗೆ ಗೊತ್ತಿಲ್ಲ. ಸಿಸ್ಟಮೆಟಿಕ್ ಪ್ರೊಸೀಜರ್ ಅಂತ ಅಂದಾಗ ಸ್ಟಡಿ ಪಾಪ್ಯುಲೇಷನ್ ಅಂತ ನಮಗೆ ಗೊತ್ತಾದರೆ ಮಾತ್ರ ಅದರಲ್ಲಿ ಎಷ್ಟು ಪ್ರಮಾಣದಲ್ಲಿ ನಾವು ಸ್ಯಾಂಪಲನ್ನು ತೆಗೆದುಕೋಬೇಕು ಅನ್ನೋದು ಅರ್ಥ ಆಗುತ್ತೆ. ಅದಕ್ಕೆ ಒಂದು ಫಾರ್ಮುಲಾ ಇದೆ. ಫಾರ್ಮುಲಾ ಅಪ್ಲೈ ಮಾಡಬೇಕು ಅಂತಂದರೆ ನಮಗೆ ಓವರಾಲ್ ಸ್ಟಡಿ ಪಾಪ್ಯುಲೇಷನ್ನ ಒಂದು ಅಂಕಿ ಸಂಖ್ಯೆಗಳು ನಮಗೆ ಬೇಕು. ಸೊ ಆ ಒಂದು ಕಾರಣಗಳಿಗೋಸ್ಕರ ಹೇಳೋದು ರಿಸರ್ಚ್ ಈಸ್ ನಥಿಂಗ್ ಬಟ್ ಸಿಸ್ಟಮೆಟಿಕ್ ಪ್ರೊಸೀಜರ್ ಟು ಗೇನ್ ಸಮಥಿಂಗ್ ನ್ಯೂ ಇನ್ಫಾರ್ಮೇಷನ್. ಅದನ್ನು ವಿ ಹ್ಯಾವ್ ಟು ಫಾಲೋ ಥರೋಲಿ. ಈ ಒಂದು ಎಜುಕೇಷನ್ ಆಕ್ಟಿವಿಟೀಸ್ಗಳಲ್ಲಿ, ಸಂಶೋಧನೆಗಳಲ್ಲಿ, ಎಜುಕೇಷನ್ ಪರ್ಪಸ್ಗೋಸ್ಕರ ಮಾಡುವಂಥ ಸಂಶೋಧನೆಗಳು ಅಷ್ಟು ಸೈಂಟಿಫಿಕ್ ಎವಿಡೆನ್ಸ್ಗಳು ಇರೋದಿಲ್ಲ. ಸೊ ಅದನ್ನು ನಾವು ಹೆಚ್ಚಿನದಾಗಿ ಫಾಲೋ ಮಾಡಬೇಕು. ಸೊ ಇಲ್ಲಿಗೆ ಇವತ್ತಿನ ಒಂದು ಕಂಟೆಂಟ್ ಮುಗಿದಿದೆ. ಸೊ ಅದೇ ರೀತಿಯಾಗಿ ಸಮಯನೂ ಮುಗಿದಿದೆ. ಸೊ ಎಲ್ಲರಿಗೂ ನಮಸ್ಕಾರ.